ಬಗ್ಗೆ ನೋಡಿ ಗೊಂದಲ ಮಾಡಬೇಡಿ, ಡಿಸಿಪ್ಲಿನ್ ಇರಲಿ ದಯಮಾಡಿ. ಬೇರೆಯವ್ರ ಕಾರ್ಯಕ್ರಮನ ನೋಡಿ ನಾವು ಹೆಂಗ್ ಮಾಡ್ತಾ ಇದೀವಿ ಅಂತ ದಯವಿಟ್ಟು ಎಲ್ಲರೂ ಡಿಸಿಪ್ಲಿನ್ ಆಗಿರಿ ಸರ್. ದಯವಿಟ್ಟು ವೇದಿಕೆ ತಡೆಯಲ್ಲ. ದಯವಿಟ್ಟು ಎಲ್ಲಾರು ದೊಡ್ಡ ಲೀಡರ್ಗಳೇ ನಾವೆಲ್ಲ ಇಲ್ಲೇ ಕೆಳಗೆ ಏನಿದು ವೇದಿಕೆ ತಡೆಯಲ್ಲ, ಬರಬೇಡಿ ದಯವಿಟ್ಟು. ಇದು ವೇದಿಕೆನ ಏನಪ್ಪಾ ಇದು? ದಯಮಾಡಿ ಪ್ಲೀಸ್ ಕೆಲವು ಜನ ವೇದಿಕೆ ತಡೆಯಲ್ಲ ನೋಡಿ. ವೇಟ ಅಣ್ಣ ದಯವಿಟ್ಟು ಕೆಳಗಡೆ ಹೇಳಿದೆ. ಚೇರವೇ ಮಸ್ತಾಗಿ ಚೇರಲ್ಲಿ ಕೂತ್ಕೊಳ್ಳಿ ಸಹ, ಹಿಂದಗಡೆ ಚೇರವೇ ಕೂತ್ಕೊಳ್ಳಿ. ವೇದಿಕೆ ತಡೆಯಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಎಲ್ಲ ಕೂತ್ಕೊಳ್ಳಿ ಸಹ, ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ, ಸೈಡಲ್ಲಿ ಕುರ್ಚಿ ಅವೆ, ಮಸ್ತಾಗಿ ಕೂತ್ಕೊಳ್ಳಿ. ಬನ್ನಿ, ನೀವು ಅಡ್ಡ ಹೋಗ್ಬೇಡಿ. ನೀವು ತೊಂದರೆ ಆಗ್ತದೆ, ಗ್ರಾಮಾಂತರದಲ್ಲಿ ಬೇಜಾರು ಮಾಡ್ಕೊಂತಾರೆ. ದಯವಿಟ್ಟು ಹಿಂದೆ ಹೋಗ್ರಿ ದಯಮಾಡಿ, ಆಮೇಲೆ ಕೊಡಿರಕ್ಕ ಪ್ಲೀಸ್. ದಯವಿಟ್ಟು ವೇದಿಕೆ ತಡೆಯಲ್ಲ, ದಯವಿಟ್ಟು ಕುರ್ಚಿ ಕೂತ್ಕೊಳ್ಳಿ. ಚಂದ್ರಶೇಖರಾಚಾರ್ಯ ಬನ್ನಿ, ಎಲ್ಲಿದ್ದೀರಾ? ಯಾರು ಅನ್ಸಲ್ಲ. ಚಂದ್ರಶೇಖರಾಚಾರ್ಯ ದಯವಿಟ್ಟು ಹಿರಿಕರಿಗೆ ಅವಕಾಶ ಮಾಡಿಕೊಡಿ ವೇದಿಕೆ ಮೇಲೆ. ದಯವಿಟ್ಟು ನಿಮಗೆ ಫೋಟೋಗೆ ಆಮೇಲೆ ಅವಕಾಶ ಕೊಡ್ತೀವಿ. ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಬಾರ್ದು. ಚಂದ್ರಶೇಖರಾಚಾರ್ಯ ದಯವಿಟ್ಟು ಗ್ರಾಮಾಂತರದಲ್ಲಿ ಸ್ವಲ್ಪ ಅವಕಾಶ ಮಾಡಿಕೊಡಿ. ಇದೊಂದು ಒಳ್ಳೆಯ ಸಭೆ ಆಗಿದೆ, ಯಶಸ್ವಿ ಸಭೆ. ಇದನ್ನು ನೀವೇ ನಡೆಸ್ಕೊಳ್ಬೇಕು. ದಯವಿಟ್ಟು ವೇದಿಕೆ ಮುಂಭಾಗ ಇರ್ತಕ್ಕಂಥವ್ರು ಚೇರ್ ಮೇಲೆ ಆಸೀನರಾಗಿರ್ಬೇಕು. ದಯವಿಟ್ಟು ನಮ್ಮ JDS ಪಕ್ಷ ಶಾಂತಿ ಸೌಹಾರ್ದತೆ ಪಕ್ಷ. ಇಲ್ಲಿ ಬಂದ್ರೆ ಏನು ಗೊಂಬರಲ್ಲ. ದಯವಿಟ್ಟು ಇಲ್ಲಿ ವೇದಿಕೆ ತಡೆಯಲ್ಲ, ಎಲ್ಲ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಆತ್ಮೀಯ JDS ಪಕ್ಷದ ಎಲ್ಲ ಕಣ್ಮಣಿಗಳೇ, ಅತ್ಯಂತ ಅಭಿಮಾನದಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳೇ, ಕಾರ್ಯಕರ್ತರೆ, ದಯಮಾಡಿ ವೇದಿಕೆಯ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಕುಳಿತುಕೊಳ್ಬೇಕು. ಇದೆ ಸರ್, ದಯವಿಟ್ಟು ನೋಡ್ರಪ್ಪ. ನಾನಪ್ಪ ಬಂದಿದ್ದೆ, ಇನ್ನು ಬರ್ರಿ ಶಿವಣ್ಣ, ಇನ್ನು ಬರ್ರಿ, ಇನ್ನು ಬರ್ರಿ ಹೇಳ್ತೀನಿ. ತಾಯಿರಮ್ಮ ನಡೀರಿ, ಹಿಂದಕ್ಕೆ ಬಿಡ್ರಿ, ಒಂದ್ಸರಿ ಹೇಳಿ ಚಂದ ನಡಿಯಪ್ಪ. ನೀನು ನಡಿ, ಆ ಕಡೆ ಮುಂದೆ ನಡ್ರಿ, ಆ ಕಡೆ ಹಿಂದೆ ಹೋಗ್ರಿ. ಬಿಡಣ್ಣ, ಹಿಂದೆ ನಡಿಯಣ್ಣ, ಒಂಚೂರು ಹಿಂದಕ್ಕೆ ಹೋಗ್ರಿ ಬಿಡ್ರಿ. ಯಾರು ಮುಂದೆ ಇರ್ಬೇಡ್ರಿ, ವಾಸು ಇನ್ಯಾರು ಇನ್ ಮುಂದೆ ಕಳಿಸ್ಬೇಡಿ. ನೀವು ಬಿಡ್ರಪ್ಪ, ಅಲ್ಲಿ ಲೇಡ್ಗಳಿಗೆ ಜಾಗ ಬಿಡ್ರಿ. ಅಲ್ಲಿ ದಯವಿಟ್ಟು ಬಿಡ್ರಪ್ಪ. ಊರಾರ ಯಾರು ಸ್ವಾಮಿ, ದಯವಿಟ್ಟು ಪೊಲೀಸ್ ಇಲಾಖೆ ಯಾರು ಮೇಲೆ ಬಿಡ್ಬೇಡಿ. ಬುದ್ಧಿ ಒಂದು ನಿಮಿಷ ಬೇಕಾದ್ರೆ, ಆಮೇಲೆ ಬೇಕಾದ್ರೆ ಟೈಪ್ ಬಿಡ. ದಯವಿಟ್ಟು ಬಿಡ್ರಪ್ಪ. ಆಮೇಲೆ ಎಲ್ಲರಿಗೂ ಅಭಿಮಾನ ಇದೆ ಮಾಡಿರಂತೆ. ದಯವಿಟ್ಟು ಬನ್ನಿ, ಬೇಗ ಬನ್ನಿ. ದಯವಿಟ್ಟು ಹಾರ ಹಾಕೋರ್ಗೆ ಆಮೇಲೆ ಅವಕಾಶ ಇರುತ್ತೆ. ದಯವಿಟ್ಟು ಈಗ ಯಾರು ಬರಬೇಕು ವೇದಿಕೆ ಮೇಲೆ. ಬನ್ರಿ, ಯಾಕೆ ವೇದಿಕೆ ನಿಮ್ಮ ಒಂದು ಕಾರ್ಯಕರ್ತರು ಬೇಜಾರು ಮಾಡ್ಕೊತಾರೆ ಬಿಡ್ರಿ. ಎಲ್ಲ ಬಂದಿರೋ ಕಾರ್ಯಕರ್ತರೆಲ್ಲ ಬೇಜಾರು ಮಾಡ್ಕೊತಾರೆ. ದಯವಿಟ್ಟು ಬಾರಣ ಈ ಕಡೆ, ಜನ ಬರೋಣ. ಬಂದಪ್ಪ. ಪ್ಲೀಸ್ ದಯವಿಟ್ಟು ವೇದಿಕೆ ಮೇಲೆ ಹಾಲಿ ಶಾಸಕರಿಗೆ ಹಾಗೂ ಮಾಜಿ ಶಾಸಕರಿಗೆ ಹಾಗೂ ಹಾಲಿ ಸಂಸದರಿಗೆ, ದಯವಿಟ್ಟು ಸಂಸದರಲ್ಲ ಶಾಸಕರಿಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ವೇದಿಕೆ ಮೇಲೆ ಬೇರೆಯವರು ಸ್ವಲ್ಪ ಆ ಕಡೆ ಸೈಡಲ್ಲಿ ಇರಬೇಕು. ಈಗ ನಮ್ಮ ಪಾವಗಡ ಕ್ಷೇತ್ರದ ಮಾಜಿ ಶಾಸಕರು ತುಂಬಾ ಆಗ್ತಾ ಇದ್ದಾರೆ. ದಯವಿಟ್ಟು
ರಾಜಾಪುರ್ ತಿಮ್ಮಪ್ಪನವ್ರು ಬರ್ಬೇಕು ವೇದಿಕೆ ಮೇಲೆ. ನಮ್ಮ ಪಕ್ಷದ ಮುಖಂಡರು ತಿಮ್ಮಪ್ಪನವರೇ ಬನ್ನಿ. ಏ ತಿಮ್ಮಪ್ಪರಿ ಜಾಗ ಬಿಡ್ರಪ್ಪ, ಅಲ್ಲಿ ನಮ್ಮ ಪಾವಗಡದ ತಿಮ್ಮಪ್ಪರಿ ಜಾಗ ಬಿಡಿ ದಯವಿಟ್ಟು. ಲೀಡರ್ಗಳು ಜಾಗ ಮಾಡ್ಕೊಡಿ ಅಲ್ಲಿ ನಮ್ಮ ಇವ್ರಿಗೆ, ಮಾಜಿ MLA ಗಳಿಗೆ, ಹಾಲಿ MLA ಗಳಿಗೆ. ಹೌದು. ವೇದಿಕೆಗೆ ನಮ್ಮ RC ಆಂಜನಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಲೋ ಭಾರತ್ ಮಾತಾಕ್ಕೆ ಬಲ್ಲಪ್ಪ, ಎಲ್ಲ ಸೇರಿ ಬರ್ರಿ. ದಯಮಾಡಿ ಯಾರು ಗಲಾಟೆ ಮಾಡಬೇಡಿ. ಈಗ ಸಭೆ ಪ್ರಾರಂಭವಾಗ್ತದೆ. ಈಗ ಹಿರಿಯ ಮುಖಂಡರಾದಂತ ನಮ್ಮ ತಿಮ್ಮಪ್ಪಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತೀವಿ. ಸಜ್ಜನ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಮುಖಂಡರುಗಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ಈ ದಿವಸ ಜನತಾ ಸಮಾವೇಶ ಮತ್ತು ಪಕ್ಷದ ಬೆಳ್ಳಿ ಹಬ್ಬ ಸಂಭ್ರಮದ ಆಚರಣೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ತುಮಕೂರು ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ಮಾನ್ಯ ಎಚ್ ನಿಂಗಪ್ಪನವರ ಸಾರಥ್ಯದಲ್ಲಿ ಅಧ್ಯಕ್ಷತೆಯಲ್ಲಿ ನಡೆಸ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ದಯಮಾಡಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಂತಾ ಇದ್ದೇನೆ. ಅಧ್ಯಕ್ಷತೆಯನ್ನ ಶ್ರೀ ಎಚ್ ನಿಂಗಪ್ಪನವರು ಮಾಜಿ ಶಾಸಕರು ಹಾಗೂ ಜಿಲ್ಲಾಧ್ಯಕ್ಷರು JDS ತುಮಕೂರು ದಯಮಾಡಿ ಅವರು ವಹಿಸ್ಕೊಂತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ CB ಸುರೇಶ್ ಬಾಬುರವರು, ಶಾಸಕರು ಚಿಕ್ಕನಾಯಕನಹಳ್ಳಿ ಹಾಗೂ JDLP ನಾಯಕರು, MT ಕೃಷ್ಣಪ್ಪನವರು ಶಾಸಕರು ತುರುವೇಕೆರೆ, ಶ್ರೀ ತಿಪ್ಪೇಸ್ವಾಮಿಯವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶ್ರೀ D ನಾಗರಾಜಯ್ಯನವರು ಮಾಜಿ ಸಚಿವರು ಕುಣಿಗಲ್, PR ಸುಧಾಕರ್ ಲಾಲ್ ರವರು ಮಾಜಿ ಶಾಸಕರು ಕೊರಟಗೆರೆ, KM ತಿಮ್ರಾಯಪ್ಪನವರು ಮಾಜಿ ಶಾಸಕರು ಪಾವಗಡ, MU ವೀರಭದ್ರಯ್ಯನವರು ಮಾಜಿ ಶಾಸಕರು ಮಧುಗಿರಿ, R ಚೌಡರೆಡ್ಡಿ ತೂಪಲ್ಲಿ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರು, BS ನಾಗರಾಜರವರು JDS ಮುಖಂಡರು ಗುಬ್ಬಿ, KT ಶಾಂತಕುಮಾರ್ ಅವರು JDS ಮುಖಂಡರು ತಿಪಟೂರ್, R ಉಗ್ರೇಶ್ ಅವರು JDS ಮುಖಂಡರು ಶಿರಾ. ದಯಮಾಡಿ ಇವರೆಲ್ಲ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಶ್ರೀ R ಆಂಜನಪ್ಪನವರು ಮಾಜಿ ಅಧ್ಯಕ್ಷರು JDS ತುಮಕೂರು, ಡಾಕ್ಟರ್ ರವಿ ನಾಗರಾಜರವರು JDS ಮುಖಂಡರು ಕುಣಿಗಲ್, ಶ್ರೀ ರವೀಶ್ ಜಾಂಗೀರ್ ಅವರು JDS ಮುಖಂಡರು ತುಮಕೂರು, TR ನಾಗರಾಜರವರು ಮಾಜಿ ಉಪಮಹಾಪೌರರು ತುಮಕೂರು. ಈ ಒಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಣ್ಣನವರು ದಯಮಾಡಿ ಅವರ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು ಅಂತ ಕೇಳ್ಕೊಂತ ಇದ್ದೇನೆ. ಕುಂಬಯ್ಯನವರು JDS ಮುಖಂಡರು, ಈ ಎಲ್ಲ ಮಹನೀಯರು ವೇದಿಕೆ ಮೇಲೆ ಬರಬೇಕು. ಯೋಗಾನಂದ್ ಕುಮಾರ್ ಹಿಂದುಳಿದ ವರ್ಗದ ಅಧ್ಯಕ್ಷರು, ಕೃಷ್ಣಮೂರ್ತಿ ಅವರು, ಈ ಎಲ್ಲ ಸ್ವಾಗತ ಭಾಷಣ ಮಾಡಿ ಶಾಲಾರ್ಥಿಗಳೆಲ್ಲರಿಗೂ ಪ್ರಾರ್ಥನೆ ಆದ್ಮೇಲೆ ಪ್ರಾರ್ಥನೆ ಮಾಡೋಣ ಸರ್. ದಯಮಾಡಿ ಎಲ್ಲರೂ ಸಹ ಕುಳಿತುಕೊಳ್ಬೇಕು. ವೇದಿಕೆ ಮೇಲಿರೋರು ಸಭಾ ಮರ್ಯಾದೆಯನ್ನ ಕಾಪಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಂಡು ಕಾರ್ಯಕ್ರಮವನ್ನ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಿಂದೆ ಬನ್ನಿ ಸರ್, ಅವ್ರು ಹೆಂಗೆ ಇದು ಮಾಡ್ತಾರೆ ಸರ್, ಬರ್ರಿ ಹಿಂದೆ ಬರ್ರಿ. ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನ ವಸುಮವೆನಿಪ ಯತ್ನದಲ್ಲಿ, ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ. ಪ್ರಪ್ರಥಮವಾಗಿ ಭಾರತದ ಮಾಜಿ ಪ್ರಧಾನಮಂತ್ರಿಗಳು, ರೈತ ನಾಯಕರು, ಜಾತ್ಯತೀತ ಜನತಾ ದಳದ ಪಿತಾಮಹರು ಆದ ಪೂಜ್ಯ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡರನ್ನ ಸ್ಮರಿಸುತ್ತಾ ಅವರ ಸುಪುತ್ರ ಕರುಣೆಯ ಕಂದ ಭಾರತ ಸರ್ಕಾರದ ಕೇಂದ್ರ ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ಮಾತೃ ಹೃದಯಿ ಜನಮೆಚ್ಚಿದ ನಮ್ಮ ನಾಯಕರಾಗಿರ್ತಕ್ಕಂಥ ಜಾತ್ಯತೀತ ಜನತಾ ದಳದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಅವರನ್ನ ಈ ಶುಭ ಸಂದರ್ಭದಲ್ಲಿ ನೆನೆದು ಈ ನಾಡು ಕಂಡಂತಹ ಕ್ರಿಯಾಶೀಲ ಯುವ ನಾಯಕರು, ಖ್ಯಾತ ಚಲನಚಿತ್ರ ನಟರು,
ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರು ಆಗಿರ್ತಕ್ಕಂಥ ಯುವಕರ ಆಶಾಕಿರಣ, ನಮ್ಮೆಲ್ಲರ ಕಣ್ಮಣಿ ಕ್ರಿಯಾಶೀಲ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಎನಿಸಿಕೊಂಡು, ಅಜಾತ ಶತ್ರುವೆನಿಸಿಕೊಂಡು ಈ ನಾಡಿನ ಈ ಕ್ಷೇತ್ರದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ದುಗುಡ ದುಮ್ಮಾನಗಳಿಗೆ ಸದಾ ಸ್ಪಂದಿಸಿಕೊಂಡು ಬಂದಿರತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ನಿಂಗಪ್ಪನ ಅವರ ಆದಿಯಾಗಿ ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂಥ ಎಲ್ಲ ಗಣ್ಯರೇ, ಅತ್ಯಂತ ಅಭಿಮಾನದಿಂದ ಬಂದಿರತಕ್ಕಂಥ ಈ ಜಾತ್ಯತೀತ ಜನತಾ ದಳದ ಮುಖಂಡರೇ, ಕಾರ್ಯಕರ್ತರೇ, ತಾಯಂದಿರೇ, ಮಕ್ಕಳೇ, ನಿಮ್ಮೆಲ್ಲರಿಗೂ ಸಹ ಅತ್ಯಂತ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಬಂಧುಗಳೇ, ಈ ದಿವಸ ತುಮಕೂರು ಜಿಲ್ಲಾ ಜಾತ್ಯತೀತ ಜನತಾ ದಳದ ವತಿಯಿಂದ ಜನತಾ ಸಮಾವೇಶ ಮತ್ತು ಪಕ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಆಚರಣೆ ಹಾಗೂ ಸದಸ್ಯತ್ವ ನೋಂದಣಿ ಅಭಿಯಾನದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಸಮಾರಂಭವನ್ನ ನಾವು ಸಭೆಯ ಅಧ್ಯಕ್ಷರ ಅನುಮತಿಯನ್ನ ಪಡೆದು ಆರಂಭಿಸ್ತಾ ಇದ್ದೇವೆ. ಪ್ರಾರಂಭಕ್ಕೆ ಮುನ್ನ ದೇವತಾ ಪ್ರಾರ್ಥನೆ ಸಂಗೀತ ವಿದ್ವಾನ್ ಚಂದ್ರಶೇಖರಾಚಾರ್ಯವರಿಂದ. ಪ್ರಥಮದಲ್ಲಿ ಗುರುವಿನ ಪಾದಾರವಿಂದಕ್ಕೆ ಪೊಡಮಟ್ಟು ವೇದಿಕೆಯಲ್ಲಿ ಗೌರವಾನ್ವಿತರಾಗಿರ್ತಕ್ಕಂಥ ಮತ್ತು ಸಭಿಕರಿಗೆ ವಂದಿಸುತ್ತಾ ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹೈರ್ನಿಶಂ ಅನೇಕದಂತಾಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಏಕದಂತಂ ಉಪಾಸ್ಮಹೇ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನೆಯ ಗಜವದನ ಬೇಡುವೆ ಗೌರಿ ತನೆಯ ತ್ರಿಜಗವಂದಿತನೆ ಸುಜನರ ಪೊರೆಬನೆ ತ್ರಿಜಗವಂದಿತನೆ ಸುಜನರ ಪೊರೆಬನೆ ಗಜವದನ ಬೇಡುವೆ ಗೌರಿ ತನೆಯ ತ್ರಿಜಗವಂದಿತನೆ ಸುಜನರ ಪೊರೆಬನೆ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರನೇ ಹಲೋ ಹಲೋ ಮುನೀರ್ ಅಹಮದ್ ರವರು ಹಲೋ ನಮ್ಮ ಯುವ ನಾಯಕರು ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ಅಧ್ಯಕ್ಷರು ಕರೀತಾ ಇದ್ದಾರೆ. ಪಾಶಾಂಕುಶಧರ ಪರಮ ಪವಿತ್ರನೇ ಮೂಷಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಮುದದಿ ನಿನ್ನಯ ಪಾದ
ಗಜವ ತೋರೋ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ ಸರಸಿ ಜನಾಭ ಶ್ರೀ ಪುರಂದರ ವಿಠಲನೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನೆ ನಿರುತವು ನೆನೆವಂತೆ ವರದಯ ಮಾಡೋ ಗಜವದನ ಬೇಡುವೆ ಬೇಡುವೆ ಬೇಡುವೆ. ದಯಮಾಡಿ ವೇದಿಕೆ ಮೇಲೆ ಯಾರು ಬರಬಾರ್ದು ನೋಡಿ, ಸಭಾ ಮರ್ಯಾದೆಯನ್ನ ತಾವೆಲ್ಲ ಕಾಪಾಡಬೇಕು. ಬಂದು ಅಡ್ಡ ನಿಂತ್ಕೊಂಡ್ರೆ ಮುಂದೆ ಕುಂತಿರ್ದವ್ರ ಗತಿ ಏನಾಗ್ಬೇಕು? ದಯಮಾಡಿ ಹಾಗೆ ಹೋಗ್ಬೇಡಿ. ಕಾರ್ಯಕ್ರಮದ ನಂತರ ನೀವು ದಯಮಾಡಿ ನಿಮ್ಮ ನಾಯಕರಿಗೆ ಮಾಲಾರ್ಪಣೆಯನ್ನ ಮಾಡಿವ್ರ, ಗೌರವವನ್ನು ಮಾಡಿವ್ರ, ದಯಮಾಡಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ತೆರವು ಮಾಡಿಕೊಡ್ಬೇಕು. ಕಾರ್ಯಕ್ರಮ ಮಾಡೋದಕ್ಕೆ ಬಹಳ ತೊಂದರೆ ಆಗ್ತದೆ. ನೀವು ಲೋಕಲ್ ಬಂಧುಗಳೇ, ಪ್ರಾರ್ಥನೆಗೆ ಧ್ವನಿಗೂಡಿಸಿದಂತಹ ಚಂದ್ರಶೇಖರಾಚಾರ್ಯ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕರೆಯನ್ನ ಮನ್ನಿಸಿ ಬಂದಿರತಕ್ಕಂತ ಎಲ್ಲ ನಾಯಕರನ್ನ ಈ ಒಂದು ಮಹಾನ್ ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಲಕ್ಕೇನಹಳ್ಳಿಯ ಮುಖಂಡರಾಗಿರ್ತಕ್ಕಂಥ ಬಸವರಾಜರವರು. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ, ಇವತ್ತು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ, ದಯಮಾಡಿ ಕ್ಷಮಿಸಿ, ಯಾರಾದರೂ ಬಂದು ಏನಾದರೂ ಹೇಳೋದಿದ್ರೆ, ಹಾರಾಕದಿದ್ರೆ ಕಡೆಯಲ್ಲಿ ನಿಮಗೆ ಅವಕಾಶವನ್ನು ನೀಡ್ತೇವೆ. ದಯಮಾಡಿ ವೇದಿಕೆಗೆ ಕೆಳಗಿಳಿದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಕೊಡಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ದಯಮಾಡಿ ಎಲ್ಲರೂ ಕೆಳಗಡೆ ಇಳಿಯೋವರೆಗೂ ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋದಿಲ್ಲ. ದಯಮಾಡಿ ಎಲ್ಲರೂ ಕೂಡ ಈ ವೇದಿಕೆಯಿಂದ ಇಳಿಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ದಯಮಾಡಿ ಎಲ್ಲರೂ ಕೂಡ ಕೆಳಗಡೆ ಇಳಿಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿಕೊಡ್ತೇನೆ. ಆತ್ಮೀಯ ಬಂಧುಗಳೇ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳ ಪಕ್ಷದ ಸದಸ್ಯತ್ವ ನೋಂದಣಿ ಹಾಗೂ 25ನೇ ವರ್ಷದ ಬೆಳ್ಳಿ ಹಬ್ಬದ ಈ ಒಂದು ಸಂಭ್ರಮಾಚರಣೆಯ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನ ತುಮಕೂರು ಜಿಲ್ಲಾ ಜಾತ್ಯತೀತ ಜನತಾದಳದ ಅಧ್ಯಕ್ಷರು, ಮಾಜಿ ಶಾಸಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ನಿಂಗಪ್ಪನವರು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಂತ ಹೇಳಿ ನಾನು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು, ವಿವಿಧ ಘಟಕಗಳ ಅಧ್ಯಕ್ಷರು, ಪದಾಧಿಕಾರಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಮೊದಲಿಗೆ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ 2 ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಯುವ ನೇತಾರರು, ರಾಜ್ಯ ಯುವ ಜನತಾದಳದ ಅಧ್ಯಕ್ಷರು, ಯುವಕರ ಕಣ್ಮಣಿ ಆದಂತಹ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸುಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ನಿಂಗಪ್ಪನವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ತುಂಬ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಹಿರಿಯ ಮುಖಂಡರು, ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ತಿಪ್ಪೇಸ್ವಾಮಿ ಅವರು ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ
ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಸನ್ಮಾನ್ಯ ಶ್ರೀ ಚೌಡಾರೆಡ್ಡಿ ಅವರು ಈ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾದ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮ ಪಕ್ಷದ ಪಾವಗಡ ಕ್ಷೇತ್ರದ ಮಾಜಿ ಶಾಸಕರು, ಪಕ್ಷದ ಹಿರಿಯರಾದಂತ ಸನ್ಮಾನ್ಯ ತಿಮ್ಮರಾಯಪ್ಪನವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ಸಿರಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರಾದಂತ ಸನ್ಮಾನ್ಯ ಶ್ರೀ ಉಗ್ರೇಶ್ ರವರು ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ದೇವೇಗೌಡರ ಕುಮಾರಸ್ವಾಮಿಯವರ ಕಟ್ಟ ಅಭಿಮಾನಿ ಹೆಬ್ಬೂರು ಹೋಬಳಿಯ ರಾಜಾಪುರದ ತಿಮ್ಮಪ್ಪನವರು ಕೂಡ ಹಿರಿಯರಾದಂತ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಗುಬ್ಬಿ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರು ಆದಂತ ಶ್ರೀ ನಾಗರಾಜರವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರು ಸ್ನೇಹಿತರಾದಂತ ಶ್ರೀ ನಾಗೋಲಿ ರಾಮಣ್ಣನವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ. ತಿಪಟೂರು ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರಾದಂತಹ KT ಶಾಂತಕುಮಾರ್ ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಮಾಜಿ ಜಿಲ್ಲಾಧ್ಯಕ್ಷರು ಆದಂತಹ RC ಆಂಜಿನಪ್ಪನವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರಾದಂತ ಡಾಕ್ಟರ್ ರವಿ ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ತುಮಕೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಆಗಿದ್ದಂತ ಜನತಾದಳದ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತ ನಾಗರಾಜ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ತುಮಕೂರಿನ ಕುಂಬಣ್ಣನವರು ಕೂಡ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಮಾಜಿ ನಗರಸಭಾ ಸದಸ್ಯರುಗಳಾದ ಧರಣೇಂದ್ರ ಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಮೋಹನ್ ಅವರು ಮಾಜಿ ನಗರಸಭಾ ಸದಸ್ಯರು ತುಮಕೂರು, ಅವರು ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಮುಸ್ಲಿಂ ಮುಖಂಡರಾದ ಮುನೀರ್ ಅಹಮದ್ ಹಾಗೂ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಜಾತ್ಯತೀತ ಜನತಾದಳದ ಪರವಾಗಿ ಇದು ಸ್ವಾಗತ ಕೋರ್ತಾ ಇದ್ದೀವಿ. ಮುನೀರ್ ಅಹಮದ್ ಅವರು ಆಯ್ತು. ಹಾಗೂ ಕೌನ್ಸಿಲರ್ಗಳಾದಂಥ ರಾಜು ಅವರು ಹಾಗೂ ತಾಲೂಕ್ ಪಂಚಾಯತಿ ಮೆಂಬರ್ ಆದಂಥ ಮಂಜು ಅವರು ಹಾಗೂ ವಿಜಯಗೌಡರು ಹಾಗೂ ಲೀಲಾದೇವಿ ಅವರು ನಗರಾಧ್ಯಕ್ಷರು, ನಿಟ್ವಾಳ್ ಕೃಷ್ಣಪ್ಪನವರು ಹಾಗೂ ಗೋವಿಂದಪ್ಪನವರು, ರಾಜಪ್ಪ ಆಯಿತು, ಹಾಗೂ ನಮ್ಮ ಸೋಲಾರ್ ಕೃಷ್ಣಮೂರ್ತಿ, ಎಲ್ಲ ಘಟಕದ ಅಧ್ಯಕ್ಷಗಳು, ಜಿಲ್ಲಾ ಘಟಕದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಮಹಿಳಾ ಘಟಕ ಎಲ್ಲರಿಗೂ ಇವತ್ತಿನ ಸ್ವಾಗತ ಕೋರ್ತಾ ಇದ್ದೀವಿ. ಓಕೆ, ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ತಮ್ಮ ಪಕ್ಷದ ಸಂಘಟನೆ ಬಗ್ಗೆ ವರದಿಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಪಕ್ಷದ ವತಿಯಿಂದ ತುಂಬ ಹೃದಯದ ಸುಸ್ವಾಗತವನ್ನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ದಯಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ವಿ. ಇನ್ನ ಉದ್ಘಾಟನಾ ಕಾರ್ಯಕ್ರಮ ನಡೆದಿಲ್ಲ. ದಯಮಾಡಿ ವೇದಿಕೆ ಮೇಲಿರ್ತಕ್ಕಂಥವರೆಲ್ಲರೂ ಸಹಕರಿಸಬೇಕು. ಉದ್ಘಾಟನೆ ನಡೆಯುವಾಗ ಸಭಾ ಮರ್ಯಾದೆಯನ್ನು ತಾವೆಲ್ಲರೂ ಕಾಪಾಡಬೇಕು ಎಂದು ತಮ್ಮಲ್ಲಿ ಕಳಕಳಿಯಿಂದ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಹೇಳ್ತೀನಿ, ಜ್ಯೋತಿ ಮೇಲೆ ತಗೊಳ್ಳಿ. ಜ್ಯೋತಿ ಮೇಲೆ ಅಲ್ಲ, ಅಲ್ಲಿ ಅವ್ರು ಹೋಗ್ಲಿ.
ದಯಮಾಡಿ ವೇದಿಕೆಯನ್ನು ತೆರವುಗೊಳಿಸಬೇಕು. ದಯಮಾಡಿ ಶಿರಾದಿಂದ ಸತ್ಯಪ್ರಕಾಶ್ ಅವರು ಬಂದಿದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ವೇದಿಕೆ ವತಿಯಿಂದ. ಬಂಧುಗಳೇ, ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಈ ಒಂದು ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆಯನ್ನ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಚಾಲನೆ ನೀಡ್ತಾ ಇದ್ದಾರೆ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ದಯಮಾಡಿ ಸಾವಕಾಶ ಮಾಡ್ಕೊಬೇಕು. ಎಲ್ಲರೂ ಕಾಣಬೇಕು, ಫೋಟೋಗೆ ಎಲ್ಲರೂ ಕಾಣಬೇಕು. ತಬ್ಬಿಬ್ಬು ಮಾಡ್ಕೊಂಬೇಡಿ ದಯಮಾಡಿ. ಕಾರ್ಯಕರ್ತರು ದಯಮಾಡಿ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಬೆಳಗುಂಬ ವೆಂಕಟೇಶ್ ಬಂದಿದ್ದಾರೆ. ದಯಮಾಡಿ ಬರಬೇಕು ವೇದಿಕೆ ಮೇಲೆ. ಮುಖಂಡರಾದಂತ ಬೆಳಗುಂಬ ವೆಂಕಟೇಶ್. ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪಾರಂಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತತ್ತ ಮೀರಿದ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರೂಪಾದಿಕ ನಿರ್ಮಲ ಸಾತಿಶಯದ ನಿರೂಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ನಿರ್ಮಲ ಪಾರಂಜ್ಯೋತಿ ಬೆಳಗುತ್ತಿದೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಈ ಬೃಹತ್ ಸಮಾವೇಶಕ್ಕೆ ಶುಭ ಚಾಲನೆಯನ್ನ ನೀಡಿದ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಜಿಲ್ಲಾಧ್ಯಕ್ಷರಿಗೂ ನೆರೆದಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಸಹ ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಬೆಳಗುಂಬ ವೆಂಕಟೇಶ್ ಬನ್ನಿ. ಬೆಳಗುಂಬ ವೆಂಕಟೇಶ್ ಅವರೇ ಕರೆದಿದ್ದೀನಿ ನಾಳೆ ಸರ್ ಬನ್ನಿ. ವೆಂಕಟೇಶ್ ಕರೆದು ಸರ್ ಬನ್ನಿ. ವೆಂಕಟೇಶಣ್ಣ ಬನ್ನಿ ಬೇಗ. ಬೆಳಗುಂಬ ವೆಂಕಟೇಶ್ ಅವರು ಬಂದಿದ್ದಾರೆ. ದಯಮಾಡಿ ಬನ್ನಿ. ಬಂಧುಗಳೇ, ಕಾರ್ಯಕ್ರಮವನ್ನ ಈಗ ನಾವು ಮುಂದುವರಿಸ್ತಾ ಇದ್ದೇವೆ. ಈಗ ಜಿಲ್ಲಾ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಸರಳ ಸಜ್ಜನೆಯ ರಾಜಕಾರಣಿ ಎನಿಸಿಕೊಂಡಿರ್ತಕ್ಕಂಥ ಅಜಾತ ಶತ್ರು ಎನಿಸಿಕೊಂಡಿರತಕ್ಕಂಥ ಜನರ ಕಷ್ಟ ಕಾರ್ಪಣ್ಯಗಳಿಗೆ ದುಗುಡ ದುಮ್ಮಾನಗಳಿಗೆ ಸದಾ ಸ್ಪಂದಿಸಿಕೊಂಡು ಬಂದಿರತಕ್ಕಂಥ ನಮ್ಮ ನೇತಾರಾಗಿರ್ತಕ್ಕಂಥ ಎಚ್ ನಿಂಗಪ್ಪನವರು ಸಭೆಯನ್ನ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೆ. ಇಷ್ಟೊಂದು ಡಿಸಿಪ್ಲಿನ್ ದಯಮಾಡಿ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಇದೇನಂತ ಇನ್ಡಿಸಿಪ್ಲಿನ್ ಕಾರ್ಯಕ್ರಮ. ಪ್ಲೀಸ್ ಯಾರು ಬರಬೇಡ್ರಿ ದಯಮಾಡಿ ವೇದಿಕೆಗೆ. ಯಾರು ನೋಡಿದಾರ ನಮ್ಮನ್ನ ಅಭಾಸ ಆಗಿಸ್ತಿದ್ದು. ನಿಂಗಪ್ಪಣ್ಣವ್ರಿಗೆ ಮಾತಾಡ್ಬೇಕು ಅಂತ ವಿನಂತಿ ಮಾಡ್ತೀವಿ ದಯಮಾಡಿ. ಅಣ್ಣ ಅಧ್ಯಕ್ಷರು ಮಾತಾಡಲಿ ಸಾಕು. ಸನ್ಮಾನ್ಯ ಬಂಧುಗಳೇ, ಗಲಾಟೆ ದಿವಾಕರ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ.
ಗಲಾಟೆ. ಪ್ರಸನ್ನ ಕುಮಾರ್ ಯಾರನ್ನು ಬಿಡಬೇಡಿ, ಇನ್ನ ಇದು ಮುಗಿಯತಕ್ಕ ಬಿಡಬೇಡಿ. ತಾವೆಲ್ಲರೂ ಹಾರ ಹಾಕುವಂತರು, ತಮ್ಮ ಪ್ರೀತಿ ವಿಶ್ವಾಸ ತೋರಿಸುವಂತರು ಸ್ವಲ್ಪ ಸಾವಧಾನವಾಗಿದ್ರೆ ಅದಕ್ಕೆ ಒಂದು ಟೈಮ್ ಕೊಡ್ತೀವಿ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ಸನ್ಮಾನ್ಯ ಬಂಧುಗಳೇ, ನಾವು ಈ ದಿವಸ ನಾಗವಲ್ಲಿ ಗ್ರಾಮದಲ್ಲಿ, ಅದರಲ್ಲೂ ಕೂಡ ನಾವು ಒಂದು ಹೋಬಳಿ ಕೇಂದ್ರನೂ ಕೂಡ ಅಲ್ಲ, ಒಂದು ಸಣ್ಣ ಹಳ್ಳಿಯಲ್ಲಿ ಜಾತ್ಯತೀತ ಜನತಾದಳದ ಒಂದು ಸಮಾವೇಶವನ್ನ ನಮ್ಮ ನಾಯಕರು, ಯುವಕರ ಕಣ್ಮಣಿ, ಭರವಸೆಯ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಇದೊಂದು ಯೋಗಾನಂದ ದಯವಿಟ್ಟು ಒಬ್ರು ಈಗ ಹೋಗ್ಬೇಡಿ, ಗಲಾಟೆ ಮಾಡಬೇಡಿ, ಮಾತಾಡೋದಕ್ಕೆ ಯಾರು ಹೋಗ್ಬೇಡ್ರಿ, ದಯವಿಟ್ಟು ಬನ್ನಿ, ಈ ಕಡೆ ಬನ್ನಿ. ಇವತ್ತು ನಾವು ಈ ಹಬ್ಬ, ಇವತ್ತು ನಮ್ಮ ಪಕ್ಷದ ಬೆಳ್ಳಿ ಹಬ್ಬ. ನಮ್ಮ ಪಕ್ಷ ಅಷ್ಟುತ್ತಕ್ಕೆ ಬಂದು ಈ ವರ್ಷಕ್ಕೆ 25 ವರ್ಷ ಆಗಿದೆ. 25 ಸಂತೋಷ. 25 ವರ್ಷಗಳ ಇದೇ ಪರವಾಗಿಲ್ಲ, 25 ವರ್ಷಗಳ ಈ ಪಕ್ಷದ ಒಂದು
9 ತಿಂಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂದ್ರೆ ನೀವು ಬೇರೆ ರಾಜ್ಯದ ಹೇಳೋದಿಲ್ಲ. ನಾನು ಇಲ್ಲಿ ಈ ಕ್ಷೇತ್ರದಲ್ಲಿ ಯಾವ ಕಾಲದಲ್ಲಿ ಆಗಿರ್ತಕ್ಕಂಥ ಕೊಡುಗೆ ನಮಗೆ ಏತ ನೀರಾವರಿಯನ್ನ ಮಂಜೂರು ಮಾಡಿಸಿ ಟೆಂಡರ್ ಕರೆಯೋದಕ್ಕೆ ಅವಕಾಶ ಟೆಂಡರ್ ಕರೆಸಿದವರು ಮಾನ್ಯ ಕುಮಾರಸ್ವಾಮಿ ಅವರು. ಸಾಲ ಮನ್ನಾ ಮಾಡಿದ್ರು. ತುಮಕೂರು ವಿಶ್ವವಿದ್ಯಾನಿಲಯ ಇದರಲ್ಲಿ ಕೇಳ್ತಾನೆ ಕೆಲವರು ಹೇಳ್ತಾ ಇದ್ರು ನಾನು ಶಾಸಕನಾಗಿದ್ದೆ ಬಿದಿರುಕಟ್ಟೆಗಾಗಿದೆ 252 ಎಕರೆ ಜಮೀನಲ್ಲಿ ಸರ್ಕಾರಿ ಜಮೀನು. ಯಾವೊಬ್ಬ ರೈತನ ಜಮೀನು 1 ಗುಂಟೆನೂ ಕೂಡ ಭೂ ಸ್ವಾಧೀನಕ್ಕೆ ಒಳಗೊಡ್ತಕ್ಕಂಥ ಸಂದರ್ಭದಲ್ಲಿ ಬಂದಂತ ರೀತಿಯಲ್ಲಿ ಸರ್ಕಾರಿ ಜಾಗದಲ್ಲಿ ಅದನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಇನ್ನು ಬಹಳಷ್ಟು 6 ವಿದ್ಯುತ್ ಉಪಕೇಂದ್ರ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂತ 20 ತಿಂಗಳಲ್ಲಿ 7 ಹೈಸ್ಕೂಲ್ಗಳು 5 ಜೂನಿಯರ್ ಕಾಲೇಜುಗಳು ಕೇವಲ 20. ನಾವೇನಾದ್ರೂ 5 ವರ್ಷ ಇದ್ರೆ ಇಡೀ ಚರಿತ್ರೆಯಲ್ಲಿ ಅಂದ್ರೆ ನಾವೇನು ಮೊಘಲರ ಕಾಲವನ್ನ ಸುವರ್ಣಯುಗ ಅಂತ ಚರಿತ್ರೆಯಲ್ಲಿ ಹೋಗ್ತಾ ಇದ್ದೀವೋ ಮಾನ್ಯ ಕುಮಾರಸ್ವಾಮಿಯವರ ಆಡಳಿತದ ಕಾಲವನ್ನ ಸುವರ್ಣಯುಗ ಅಂತ ನಾವು ಚರಿತ್ರೆಯಲ್ಲಿ ದಾಖಲಿಸಬಹುದಾಗಿತ್ತು. ಅಷ್ಟೊಂದು ಕೆಲಸ ಮಾಡಿದರೆ ಮಾನ್ಯ ಕುಮಾರಣ್ಣವರು. ಈಗಲೂ ಕೂಡ ನಾವು ಕೇಂದ್ರದ ಮಂತ್ರಿಗಳು ಈ ಮಂತ್ರಿಮಂಡಲದಲ್ಲಿ ಅವರು 8ನೇ ಭಾರಿ ಕೈಗಾರಿಕೆ ಮತ್ತು ಸಚಿವರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ. ಅವರ ಕಾರ್ಯದಕ್ಷತೆಯನ್ನ ಮೆಚ್ಚಿ ಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು 202 ಖಾತೆ ಅಡಿಷನಲ್ ಕೊಟ್ಟಿದ್ದಾರೆ ಕುಮಾರಣ್ಣವರಿಗೆ. ಅದು ಅವರ ಸಾಮರ್ಥ್ಯಕ್ಕೆ ದೊರೆತಂತ ಒಂದು ಬಹುಮಾನ ಅಂತ ನಾವು ಇವತ್ತು ಭಾವಿಸಬಹುದು. ಇನ್ನು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 3 ಸರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಇನ್ನು ಮುಂದೆಲ್ಲ ಅವರು ಇರೋವರೆಗೂ ಗೆಲ್ಲದೇನೆ, ಯಾವತ್ತೂ ಇನ್ನು ಸೋಲೋದಿಲ್ಲ. ಇವತ್ತು ನಾನು ಬೆಳಿಗ್ಗೆ ಎದ್ದು ಈ ವಾಕ್ ಹೋಗುವಾಗ ಸ್ವಲ್ಪ ರಿಟೈರ್ಡ್ ಪ್ರೊಫೆಸರ್ಗಳು ರಿಟೈರ್ಡ್ ಆಫೀಸರ್ಗಳು ಸಿಗ್ತಾರೆ ನನಗೆ. ಯಾಕೆಂದ್ರೆ ನಾವು ಎಲ್ಲ ವಯಸ್ಸಾದವ್ರು ಒಂದ್ ಕಡೆ ಕೂತ್ಕೋತೀವಿ. ಏನ್ರಿ ಈ ವಯಸ್ಸಿಗೆ ಏನ್ರಿ ನಮಗೆ ಬಂದಿರ್ತಕ್ಕಂಥ ಪ್ರಭು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಒಬ್ಬೊಬ್ಬ ಅವರ ತಾತ ಇಲ್ಲದ ನಾಯಕರಾಗ್ತಾರೆ ಈ ರಾಜ್ಯದಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವರ ನೇತೃತ್ವದಲ್ಲಿ ನಾವು ಈ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಒಂದು ಸದುವಕಾಶ ನಮ್ಗೆ ಇವತ್ತು ದೊರಕಿದೆ. ಇನ್ನು 2ನೇದಾಗಿ ನಾವು ಸದಸ್ಯತ್ವ ನೋಂದಣಿ ಅಭಿಯಾನ, ಇದರ ಬಗ್ಗೆ ನಮ್ಮ ತಿಪ್ಪೇಸ್ವಾಮಿಯವರು ಬಹಳ ಕೂಲಂಕುಷವಾಗಿ ಹೇಳ್ತಾರೆ. ಯಾಕೆಂದ್ರೆ ಅವರು ಇದರಲ್ಲೇ ತಲ್ಲೀನರಾಗ್ಬಿಟ್ಟವ್ರೆ. ನೀವು 24/7 ಪಕ್ಷದ ಕೆಲಸ ಮಾಡೋದ್ರಲ್ಲಿ ನಮ್ಮ ತಿಪ್ಪೇಸ್ವಾಮಿಯವರು ಅವರು ಅಧಿಕಾರಿಗಳಾಗಿದ್ರು. ಈಗ ನಿವೃತ್ತರಾದ ಮೇಲೆ ವಿಧಾನ ಪರಿಷತ್ ಸದಸ್ಯರಾಗಿದ್ರು. ನಮಗೆ ಕೇಳಿದ ಕಡೆ ಅವರನ್ನು ಕೂಡ ಚೌಡರೆಡ್ಡಿ ಇಬ್ರು ವಿಧಾನ ಪರಿಷತ್ ಸದಸ್ಯತ್ವದ ಅವರು ಇದು ನಿಧಿಯಿಂದ ಕೇಳಿದ ಕಡೆ ದೇವಸ್ಥಾನಗಳಿಗೆ ರಸ್ತೆಗಳಿಗೆ ಸಾಕಷ್ಟು ನಾವು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದಿಷ್ಟ ಸದಸ್ಯತ್ವ ನೋಂದಣಿ ಬಗ್ಗೆ ಅವರು ಮಾತನಾಡ್ತಾರೆ. ಅದನ್ನ ನಾನು ಅವರಿಗೆ ಬಿಟ್ಬಿಡ್ತೀನಿ. ಇನ್ನು ಜನತಾದಳದ ಬಗ್ಗೆ ತಾವೆಲ್ಲ ಅನ್ಕೊಂಡಿದ್ರಿ ಇವತ್ತು ಜನತಾದಳ ಏನಾಗ್ತದೋ ಹೆಂಗಾಗ್ತದೋ ಅಂತ. ನಾನು ಅಧ್ಯಕ್ಷ ಆದ ಮೇಲೆ ತುಮಕೂರು ಗ್ರಾಮಾಂತರದಲ್ಲಿ ಸ್ವಲ್ಪ ಅಲ್ಲಲ್ಲೇ ಓಡಾಡಿ ನೋಡಿದಂಥ ಸಂದರ್ಭದಲ್ಲಿ ತಳಮಟ್ಟದಲ್ಲಿ ಇಲ್ಲಿ ಎಷ್ಟು ಸುಭದ್ರವಾಗಿದೆ ಅಂದ್ರೆ ಯಾವ ಕಾಲಕ್ಕೂ ಕೂಡ ಕಾಂಗ್ರೆಸ್ಸು ಇಲ್ಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಹೇಳ್ತಾರೆ ಇಲ್ಲಿ ನಮ್ಮ ಪಕ್ಷಕ್ಕೆ ಬಂದು ಎಲ್ಲವನ್ನು ಅನುಭವಿಸಿ ಹೋದಂಥವರು ಇವತ್ತು ಅಪಪ್ರಚಾರ ಮಾಡ್ತಾರೆ. ಆದ್ರೆ ಏನ್ ಹೇಳ್ತಾರೆ, ಅಯ್ಯೋ ದೇವೇಗೌಡರು ಕುಮಾರಸ್ವಾಮಿ ಅವರು ನಮಗೆ ದೇವರಿದ್ದಂಗೆ ಅಂತ ಜನಗಳು ಮೆಚ್ಚಲಿ ಅಂತ ಹೇಳ್ತಾರೆ ಹೊರತು
ಇವತ್ತು ಈ ಸಭೆ ನಡೆಸೋದಕ್ಕೆ ಬಹಳಷ್ಟು ತ್ರಾಸ ಕೊಟ್ಟರು, ಆದ್ರೆ ನನಗೆ ಅದೇನು ತ್ರಾಸ ಅಂತ ಅನ್ನಿಸ್ಲಿಲ್ಲ. ಈ ವಾರರು ಹೇಳಿದ್ರು ಇಲ್ಲಿ ಪರ್ಮಿಷನ್ನೇ ಕ್ಯಾನ್ಸಲ್ ಮಾಡಿದ್ರು, ಫ್ಲೆಕ್ಸ್ ಹಾಕಬೇಡಿ ಅಂದ್ರು, ಬ್ಯಾನರ್ ಹಾಕಬೇಡಿ ಅಂದ್ರು, ಬಳ್ಳಾರಿ ಘಟನೆ ಆಗ್ತದೆ ಅಂದ್ರು ನನಗೆ. ನಾನು ಹೇಳಿದೆ ಎಲ್ಲರಿಗೂ, ನಮ್ಮ ರಾಮು ಸ್ವಲ್ಪ ಅಲ್ಲಿ ಚೇಂಜ್ ಮಾಡಿಬಿಡೋಣ ಸರ್ ಅಂದರು. ನಾನಿಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾನು ನೋಡಕ್ಕೆ ಬಹಳ ಸಾಧು ಕಾಣ್ಬೋದು, ಆದರೆ ಕೆಲಸ ಮಾಡೋದ್ರಲ್ಲಿ ಈ ಕ್ಷೇತ್ರದಲ್ಲಿ ನಾನು ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ತಮಗೆ ಸಾಬೀತುಪಡಿಸ್ತೀನಿ. ನಾನು ಹೇಳಿದೆ ಇವರಿಗೆ, ನಾವು ಯಾವ ಜಾಗದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವೋ ಅದೇ ಜಾಗದಲ್ಲಿ ಸಭೆಯನ್ನು ನಡೆಸ್ತೀವಿ. ಎಲ್ಲಿ ಫ್ಲೆಕ್ಸ್ ಕಟ್ಟಬೇಕು ಅಂತ ಅನ್ಕೊಂಡಿದೀವೋ ಅಲ್ಲೇ ಫ್ಲೆಕ್ಸ್ ಕಟ್ತೀವಿ, ಎಲ್ಲಿ ಬಾವುಟ ನೆಡಬೇಕು ಅಂತ ಇದ್ದೀವೋ ಅಲ್ಲೇ ಬಾವುಟ ನೆಡ್ತೀವಿ. ಇದು ಜಾತ್ಯತೀತ ಜನತಾದಳದ ಕಾರ್ಯಕರ್ತರ ಶಕ್ತಿ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೆ ಅವರಿಗೆ. ಪಾಪ ಅವರು ಬಹಳ ಒಳ್ಳೆ ಮನುಷ್ಯ ಅನ್ನಂಗೆ ಕಾಣ್ತಿದ್ದೆ. ನಾನು ಅವ್ರ ಮುಖ ನೋಡಿಲ್ಲ, ಸುಮಾರು ಸರಿ ಅವ್ರಿಗೆ ಫೋನ್ ಮಾಡಿದ್ದೀನಿ. ನಾನು ಅವ್ರಿಗೆ ಸ್ವಲ್ಪ ಕಾರವಾಗೂ ಕೂಡ ಮಾತಾಡಿದ್ದೀನಿ. ಅವ್ರು ಹೇಳ್ತಿದ್ರು, ಸಾರ್ ನಮ್ಮನ್ಗೆ ಯಾಕೆ ಹಿಂಗೆ ಮಾತಾಡ್ತೀರಾ, ದಯವಿಟ್ಟು ಕ್ಷಮಿಸಿ, ನಮ್ಗೆ ಒತ್ತಡ ಇದೆ, ಆ ಒತ್ತಡ ತಡ್ಕೊಳಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಸರ್ ಅಂತ ಹೇಳ್ತಿದ್ರು. ಕೊನೆಗೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ತಹಸೀಲ್ದಾರಿಂದ ಒಂದು ಆದೇಶ ತಗೊಂಡು ಇಲ್ಲೆಲ್ಲ ಪರ್ಮಿಷನ್ ತಗೊಂಡು ಇವತ್ತು ಈ ಸಭೆಯನ್ನ ಇವತ್ತು ನಡೆಸ್ತಾ ಇದ್ದೀವಿ. ಇದರ ಹಿಂದಿರ್ತಕ್ಕಂಥ ಶಕ್ತಿ ನೀವು ಜಾತ್ಯತೀತ ಜನತಾದಳ 2004ರಲ್ಲಿ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇಲ್ಲ ನೀವೆಲ್ಲ, ನಾನು ಹಳ್ಳಿಗಳಿಗೆ ಹೋದ್ರೆ ಓಟ್ ಕೇಳಕ್ ಹೋದ್ರೆ ಹೆಣ್ಣು ಮಕ್ಕಳು ವಿಳೆದೆಲೆ ಅಡಿಕೆ ಮೇಲೆ 100, 200, 500, 1000 ಇಟ್ಟು ಕೊಡ್ತಾ ಇದ್ರು. ನನ್ನ ಹೆಂಡತಿ ಕ್ಯಾನ್ವಾಸ್ಗೆ ಹೋದ್ರೆ ಸಾಯಂಕಾಲ ಬಂದ್ರೆ ಕಾರ್ ಡಿಕ್ಕಿ ತುಂಬ ಅಕ್ಕಿ, ರವಿಕೆ ಇದೆಲ್ಲ ಇರ್ತಾ ಇತ್ತು. ಈ ಚುನಾವಣೆ ಮತ್ತೆ ಯಾರಿಂದಲೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವತ್ತಿನ ದಿವಸ ನೀವೆಲ್ಲರೂ ಕೂಡ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಶಾಸನಸಭೆಗೆ ಆರಿಸಿ ಕಳಿಸಿದ್ರಿ. ಆದರೆ ನಾನು ಅದಕ್ಕೆ ತಕ್ಕನಾಗಿ 20 ತಿಂಗಳಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದೀನಿ. ಅದಕ್ಕೆ ಕಾರಣ ಮಾನ್ಯ ಕುಮಾರಣ್ಣವರು. ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾನಿಲ್ಲಿ ಕಟ್ಟಡ ಇಲ್ಲ, ಇದಕ್ಕೆ ನಾಗವಲ್ಲಿಗೆ ಅಂದ್ರೆ ಕಟ್ಟಡ ಮಂಜೂರು ಮಾಡಿಕೊಟ್ರು. ಸಿರುವಾರಕ್ಕೆ ಜೂನಿಯರ್ ಕಾಲೇಜ್ ಬೇಕು ಅಂದ್ರೆ ಮಾಡಿಕೊಟ್ರು. ಕಟ್ಟೆಗೊಳ್ಳಳಿಗೆ ಆಸ್ಪತ್ರೆ ಅಂದ್ರೆ ಮಾಡಿಕೊಟ್ರು. ಮಸ್ಕಲ್ಗೆ ಆಸ್ಪತ್ರೆ ಅಂದ್ರೆ ಮಾಡಿಕೊಟ್ರು. ಹೊನ್ನೂಡಿಕೆ ಹ್ಯಾಂಡ್ ಪೋಸ್ಟಿಗೆ ಹೈಸ್ಕೂಲ್ ಅಂದ್ರೆ ಮಾಡಿಕೊಟ್ರು. ಆಮೇಲೆ ಇದಕ್ಕೆ ಒಂದನೇಳಿಗೆ ವಿದ್ಯುತ್ ಉಪಕೇಂದ್ರ, ತಿಮ್ಸಂದ ವಿದ್ಯುತ್ ಉಪಕೇಂದ್ರ, ದೊಡ್ಡಸಾರಂಗಿ ವಿದ್ಯುತ್ ಉಪಕೇಂದ್ರ, ಭಕ್ತರಳ್ಳಿ ವಿದ್ಯುತ್ ಉಪಕೇಂದ್ರ, ಕೆಂಪನಹಳ್ಳಿ ವಿದ್ಯುತ್ ಉಪಕೇಂದ್ರ, ತೆರೆಕುಪ್ಪೆ ಆಸ್ಪತ್ರೆ ಎಲ್ಲವೂ ಕೂಡ ಎದ್ದು ಕಾಣುವಂತ ಕೆಲಸ ಯಾವುದಾದ್ರೂ ಆಗಿದ್ರೆ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದಂಥ ಅವಧಿನಲ್ಲಿ ಬಹಳಷ್ಟು ಕೆಲಸಗಳಾದವು. ಇವತ್ತು ಕುಣಿಗಲ್ ಪಟ್ಟಣಕ್ಕೆ ಕುಡಿಯೋ ನೀರು ವ್ಯವಸ್ಥೆ ಮಾಡಿದ್ದು ನಮ್ಮ ರವಿ ಇಲ್ಲೇ ಇದ್ದಾರೆ. ಕುಣಿಗಲ್ ದೊಡ್ಡ ಕೆರೆಯಿಂದ ಕುಣಿಗಲ್ ಪಟ್ಟಣಕ್ಕೆ ನೀರು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮಂಜೂರು ಮಾಡಿಸಿ ಅದನ್ನು ಕಾರ್ಯರೂಪಕದಂತ ನಾನು ಸ್ವಲ್ಪ ಇರಿ ಸಮಯ ಸ್ವಲ್ಪ ಆಗಪ್ಪ, ಆಯ್ತು ಬೇಗ. ದಯಮಾಡಿ ಯಾರು ಆರಾಟ ಮಾಡಬೇಡಿ.
ಜೊತೆಗೆ ಈ ಕೂಡ ದೇವಿ ಕುಮಾರಣ್ಣವರ ಆಶೀರ್ವಾದ, ನಿಖಿಲ್ ಅಣ್ಣವರ ಒಂದು ಬೆಂಬಲ, ಜೊತೆಗೆ ಅಭ್ಯರ್ಥಿಗಳು, ಹಿರಿಯ ನಾಯಕರು ಬಹಳ ಒಕ್ಕರಲಿನಿಂದ ನನ್ನನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಲಿಕ್ಕೆ ಶಿಫಾರಸು ಮಾಡಿದರು. ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸಭೆ ಮಾಡಿದಾಗ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕೂಡ ನಾವು ನಿಂಗ ಜಿಲ್ಲಾ ಅಧ್ಯಕ್ಷರು ಇದೆ ಚೆನ್ನಾಗಿ. ಎಲ್ಲರೂ ಕೂಡ ನನ್ನನ್ನ ಅಧ್ಯಕ್ಷ ಶಿಫಾರಸು ಮಾಡಿದರು. ಆದ್ರೆ ನನಗೆ ಮನಸ್ಸಿರ್ಲಿಲ್ಲ. ಯಾಕೆ ನಾನು ಮಾಜಿಯಾಗಿ ಬಹಳಷ್ಟು ವರ್ಷಗಳಾಗಿತ್ತು. ನಾನು ಈಗಾಗಲೇ ಅಷ್ಟು ಆದ್ರೂ ಕೂಡ ನಾನು ಜನಸಂಪರ್ಕವನ್ನ ಬಿಟ್ಟಿರಲಿಲ್ಲ. ಮದುವೆ ಕರೀತಾರೆ, ನಾಮಕರಣ ಕರೀತಾರೆ, ಅಥವಾ ಯಾರಾದ್ರೂ ಸತ್ತೋದ್ರೆ ಕರೀತಾರೆ, ಅಥವಾ ಹೆಣ್ಣು ಮಕ್ಕಳು ಹೊಸಕೆ ಹಾಕುವಂತ ಸಮಾರಂಭ ಕರೆದ್ರು ಕೂಡ ನಾನು ಹೋಗ್ತಾ ಇದ್ದೆ. ಅಂದ್ರೆ ನಿರಂತರವಾದ ಸಂಪರ್ಕದಲ್ಲಿದ್ದುಕೊಂಡು ಪ್ರತಿ ದಿವಸ ಜನಗಳ ಮುಂದೆ ಓಡಾಡ್ತಕೊಂಡು ಬಂದಂತವನು ನಾನು. ಆದ್ರೆ ಅಧ್ಯಕ್ಷನಾಗಬೇಕಾದಂತ ಸಂದರ್ಭ ಬಂದಾಗ ನಾನು ಬೇಡ ಅಂತ ಜಿಲ್ಲಾ ನಾಯಕರ ಒತ್ತಾಸೆ, ಮಾನ್ಯ ಕುಮಾರಣ್ಣವರು ಮತ್ತು ಆಶೀರ್ವಾದ ಪೂರ್ವಕವಾದ ಒತ್ತಾಯ, ಮಾನ್ಯ ನಿಖಿಲ್ ಅವರ ಒಂದು ಬೆಂಬಲ ನನಗೆ ಈ ಗಾದಿಗೆ ತಂದು ಕುಂಡ್ರಿಸಿ ನಾನು ಇವತ್ತು ಇದನ್ನು ಸವಾಲಾಗಿ ಸ್ವೀಕರಿಸ್ತಾ ಇದ್ದೀನಿ. ಮಾಡಬೇಕಾದ್ರೆ ಮತ್ತೊಂದು ಕಾರಣ, ನಾನು 2003 10 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ 9 ಜನ ವಿಧಾನಸಭೆಗೆ ಆರಿಸಿ ಹೋಗಿದ್ವಿ, ನನ್ನೂ ಸೇರ್ಕೊಂಡು. ಜಿಲ್ಲಾ ಪಂಚಾಯತಿ ಜನತಾದಳದ ಆಡಳಿತ, ಜಿಲ್ಲೆಯ ಎಲ್ಲ ತಾಲೂಕು ಪಂಚಾಯತಿಗಳು ಜನತಾದಳದ ಆಡಳಿತದಲ್ಲಿತ್ತು. 100ಕ್ಕೆ 80ರಷ್ಟು ಗ್ರಾಮ ಪಂಚಾಯತಿಗಳೆಲ್ಲವೂ ಕೂಡ ಜನತಾದಳದ ಆಡಳಿತದಲ್ಲಿತ್ತು. ಆದ್ರೆ ಅದೊಂದು ಕಾಲ, ಪಕ್ಷಕ್ಕೆ ಅದೊಂದು ಸುವರ್ಣ ಯುಗ. ಕುಮಾರಣ್ಣರು ಹೇಳಿರೋ ಮತ್ತೆ ಆ ಕಾಲ ಮರುಕಳಿಸಬಹುದೇನೋ, ನೀವು ಅಧ್ಯಕ್ಷರಾಗಿದ್ದಾಗ ನಾನು ಮುಖ್ಯಮಂತ್ರಿಗಳಾದೆ, ಮತ್ತೆ ನಾನು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಅವಕಾಶ ಕೂಡಿ ಬರ್ಬೋದೇನೋ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಒಪ್ಕೊಂಡೆ. ಬಹಳ ಸಂತೋಷ. ನಮ್ಮೆಲ್ಲರ ಆಸೆ ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಬೇಕು. ಈ ನಾಡಿನ ಆಡಳಿತ ಚುಕ್ಕಾಣಿಯನ್ನು ಹಿಡಿಯಬೇಕು. ಜನ ಮಾನಸದಲ್ಲಿ ಉಳಿತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಮಾಡಿ ತೋರಿಸಿರೋದ್ರಿಂದ ನಾವು ಮತ್ತೆ ಅವರು ಅದೇ ಕೆಲಸವನ್ನು ಮಾಡಲಿಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಇವತ್ತು ದೇವರಲ್ಲಿ ಬೇಡ್ಕೊತಾ ಇದ್ದೇನೆ. ಇನ್ನು ನಾನು ವೈಯಕ್ತಿಕವಾದಂತ ಸಾಧನೆಗಳ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ. ಏನೇ ಸಾಧನೆಗಳಿದ್ರು ಕೂಡ ಹೈಸ್ಕೂಲ್ಗಳು, ಹೈಸ್ಕೂಲು, ಜೂನಿಯರ್ ಕಾಲೇಜು ಮತ್ತು ಸರ್ಕಾರಿ ಜೂನಿಯರ್ ಜಮೀನು ಕೊಡಿಸಿರ್ತಕ್ಕಂಥದ್ದು, ನೀರಾವರಿ, ಯೂನಿವರ್ಸಿಟಿ, ಇವೆಲ್ಲವನ್ನೂ ಕೂಡ ಮಾಡುವಂತದ್ದು ಕುಮಾರಣ್ಣ ಕಾಲದಲ್ಲಿ. ಅವ್ನು ನಾನು ಬೋರೇಗೌಡ ಹೇಳ್ತಿರೋದು ಸತ್ಯ. ಯಾವ್ದೊಂದು ಫೈಲ್ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಮಂತ್ರಿಗಳ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಡ್ ಬಂದ್ಬಿಡೋರು. ಈ ಆಸ್ಪತ್ರೆ, ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜು
ಏನೇನು ನನ್ನ ಕಾಲದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಮಂಜೂರಾಗಿದ್ದವೋ ಅದಕ್ಕೆಲ್ಲ ಶ್ರಮ ವಹಿಸಿದವರು ಮಾನ್ಯ ಎಚ್ ಡಿ ರೇವಣ್ಣವರು. ಬಹಳಷ್ಟು ಕೆಲಸಗಳು ಕೊಟ್ಟರು. ಮಾನ್ಯ ಆಮೇಲೆ ಬಹಳ ಜನ ಇಂಟರ್ವ್ಯೂ ಬರ್ತಿತ್ತು. ತಹಸೀಲ್ದಾರ್ ಕೆಲಸಗಳು ಕೊಡಿಸಿದ್ದೀವಿ. ಇದೇ ಕಣ್ಕುಕ್ಕರ್ ಒಬ್ಬರಿಗೆ ಡಿವೈಎಸ್ಪಿ ಕೆಲಸ ಕೊಡಿಸ್ತೀವಿ ಕುಮಾರಸ್ವಾಮಿ ಅಂತ. ಎಡಬ್ಲ್ಯೂ ಕೆಲಸಗಳು ರೇವಣ್ಣವರು ಲೋಕೋಪಯೋಗಿ ಸಚಿವರಾಗಿದ್ರು, ಹೇಳಿದ್ದೆಲ್ಲ ಮಾಡ್ತಾ ಇದ್ರು. ಕುಮಾರಣ್ಣ ಮುಖ್ಯಮಂತ್ರಿಗಳಾಗಿದ್ರು, ಹೇಳಿದ್ದೆಲ್ಲ ಮಾಡ್ತಾ ಇದ್ರು. ನಾನು ಇವತ್ತು ನಿಂಗ ಬೇಡ ಅಂತನ ಒಂದು ವರ್ಗ ಹೇಳಕ್ ಕಾರಣ ಏನು ಅಂದ್ರೆ ನಾನು ಯಾರ ಹತ್ರನೂ ದುಡ್ಡು ಇಸ್ಕೊಳ್ಳಿಲ್ಲ. ಸಂದರ್ಭದಲ್ಲಿ ಜನತೆ ತುಂಬಾ ಜನಕ್ಕೆ ಕೆಲಸ ಕೊಡ್ಸಿದ್ದೀನಿ. ಇಲ್ಲೆಲ್ಲ ನಮ್ಮ ನಾರಾಯಣ ಇದ್ದಾನೆ, ಅವರು ಇವನ 6 ಲಕ್ಷ ತಂದ್ಬಿಟ್ಟಿದ್ದ. ನಾರಾಯಣ ಎಲ್ ತಂದು ಅಂದ್ರೆ ಬಡ್ಡಿಗೆ ತಂದೆಯಿಂದ ಲೋನ್ ನನಗೆ ಗುರ್ತು ಪರಿಚಯ ಇಲ್ದವ್ರಿಗೇನೆ ದುಡ್ಡು ತಗೊಂಡಿಲ್ಲ. ನೀನ್ ಯಾಕೋ 6 ಲಕ್ಷ ಬಡ್ಡಿಗೆ ತಂದು ಕೊಡ್ತೀಯ, ಮೊದ್ಲು ತಗೊಂಡೋಗಿ ವಾಪಸ್ ಕೊಡು ಅಂತ ಕೇಳಿದೆ. ಬಹಳಷ್ಟು ಜನಕ್ಕೆ ಕೆಲಸ ನಾವು ಅದಕ್ಕೆ ಕಾರಣ ನಮ್ಮ ಮಾತಿಗೆ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು. ಜೊತೆಗೆ ಏನಾದ್ರೂ ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು ಸೀದಾ ದೇವೇಗೌಡರ ಹತ್ರ ಹೋಗ್ತಿದ್ವಿ. ಅಪ್ಪಾಜಿ ಇದು ಆಗ್ಬೇಕು, ಯಾಕೋ ಡಿಲೇ ಆಗ್ತದೆ ಅಂತ ಹೇಳ್ತಿದ್ರು ಅವರು. ನಿಂಗಪ್ಪನಿಗೆ ಈ ಕೆಲಸ ಅಂತೆ ಮಾಡ್ಕೊಡಿ ಅಂತ. ಎಷ್ಟು ನಾನೇನಾದ್ರೂ ಇವತ್ತು ಮಾನ್ಯ ಕುಮಾರಸ್ವಾಮಿ ಬರೀ 20 ತಿಂಗಳಲ್ಲಿ ಆಗಿರ್ತಕ್ಕಂಥ ಕೆಲಸ ಪಟ್ಟಿ ಮಾಡ್ತಾ ಹೋದ್ರೆ ಬಹುಶಃ ಈ ಸಭೆ ಪೂರ್ತಿ ಈ ಕಾಲ ಎಲ್ಲ ನಾನೇ ತಗೊಬೇಕಾಗ್ತದೆ. ಆದ್ರೆ ಇವತ್ತು ಕೊನೆಯದಾಗಿ ಒಂದು ಮಾತಾಡ್ತೀನಿ. ನಾನು ಜಾತ್ಯತೀತ ಜನತಾದಳದ ಅಧ್ಯಕ್ಷನಾಗಿ ನೇಮಕ ಆದ್ಮೇಲೆ ನನಗೆ ಸ್ವಲ್ಪ ಭಯನೂ ಇದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಕಾಲದಲ್ಲಿ ಅಷ್ಟು ಗೆದ್ದಿದ್ರಿ ಇಷ್ಟು ಗೆದ್ದಿದ್ರಿ ಅಂತ ಎಲ್ಲರೂ ಬಂದು ಹೇಳ್ತಾರೆ. ಈಗ ಮತ್ತೆ ಆ ಸ್ಥಿತಿಗೆ ಮುಟ್ಲಿಲ್ಲ ಅಂದ್ರೆ ಎಲ್ರು ಕೂಡ ಇದು ಇಷ್ಟೇನಾ ಅಂತಾರೆ. ಆದ್ರೆ ನಮ್ಮ ನಾಯಕರುಗಳು ಇದಾರಲ್ಲ, ಎಲ್ಲ ಕ್ಷೇತ್ರದ ಮುಖಂಡರು ಅವ್ರವ್ರ ಕೆಲಸದಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಇಲ್ಲೆಲ್ಲ ನಿಂತಿದ್ದಾರೆ. ಈ ಪಾವಗಡದಿಂದ ಹಿಡಿದು ಕುಣಗಲ್ವರೆಗೆ ಏನೆಲ್ಲ ಕ್ಷೇತ್ರಗಳಿದಾವೆ, 11 ಕ್ಷೇತ್ರ ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಬಂದಿದ್ದಾರೆ. ಮಾನ್ಯ ಕೃಷ್ಣಪ್ಪನವರು ಒಬ್ರು ಬಂದಿಲ್ಲ, ಅವ್ರಿಗೇನೋ ಕೋರ್ಟ್ ಇದೆ ಅಂತನ. ನಾನು ಅಧ್ಯಕ್ಷನ ಆಗ್ಬೇಕು ಅಂತ ದಿವಸ ಹೇಳ್ತಿದ್ದಾರೆ ಅವ್ರನ್ನ. ನೀನ್ ಆಗೋ ಬಹಳ ಕೇವಲ ಇಬ್ರು ಅವ್ರು ಇರಬೇಕಾಗಿತ್ತು. ಆದ್ರೆ ಇವತ್ತು ಬರ್ತೀನಿ ಅಂತನ ಎಷ್ಟೊತ್ತನಾಗ್ಲಿ ಬರ್ತೀನಿ ಕಣೋ ಅಂತ ಹೇಳಿದ್ರು. ಆಯ್ತು, ನೀನೇನ ಬರಕ್ಕಾಗ್ದಿದ್ರೆ ಸಾಯಂಕಾಲ ಊಟಕ್ಕೆ ಬಂದ್ಬಿಡು ಅಂತ ಹೇಳಿದ್ದೀನಿ. ಮಾನ್ಯ ಕೃಷ್ಣಪ್ಪನವರು ಕೂಡ ನಾನು ಇದಿರ್ಲಿ. ಇವರೆಲ್ಲ ಅವರವ್ರ ಕ್ಷೇತ್ರದಲ್ಲಿ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತು ಯುವಕರು ಜಾಸ್ತಿ ಇದ್ದಾರೆ ನಮ್ಮ ಜೊತೆ. ಕುಣಿಗಲ್ನಲ್ಲಿ ಯುವಕರು, ಸಿರಾದಲ್ಲಿ ಯುವಕರು, ಗುಬ್ಬಿನಲ್ಲಿ ಯುವಕರು, ಎಲ್ಲ 2 ಕರುಗಳು ಸೆಲೆಕ್ಟ್ ಮಾಡ್ಕೊತೀರಲ್ಲ ನೀವು ಜಾತ್ರೆಗೆ ಹೋದ್ರೆ, ಅಂತವ್ರನ್ನು ನಾವೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇವತ್ತು ಚುನಾವಣೆಗೆ ನಿಲ್ತಾ ಇದ್ದಾರೆ. ಜೊತೆಗೆ ನಮ್ಮ ತಿಮ್ಮರಾಯಪ್ಪನವರು ಬಹಳ ಅಳುಬರು, ಬಹಳ ಚಟುವಟಿಕೆಯಿಂದ ಕೆಲಸ ಮಾಡ್ತಾರೆ. ಅವರು ದಲಿತ ವರ್ಗಕ್ಕೆ ಸೇರಿದಂಥವರು. ಮತ್ತೆ ನಮ್ಮ ಎಲ್ಲ ಕ್ಷೇತ್ರದ ನಾಯಕರು. ನಮ್ಮ ಸುರೇಶ್ ಬಾಬು ಅವರು ಬರಬೇಕಾಗಿತ್ತು, ಆದರೆ ಅವರು ಬರಲಿಲ್ಲ. ಅವರಿಗೆ ನಾನು ಇಲ್ಲಿಂದಲೇ ಸ್ವಾಗತ ಕೋರ್ತಾ, ಇವತ್ತು ನಾನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಸ್ವಾಗತವನ್ನು ಕೋರಬೇಕಾಗಿದ್ರ ಬದಲಾಗಿ ಎಲ್ಲರ ಹೆಸರನ್ನು ಹೇಳ್ತಾ ಇದ್ದೀನಿ. ಇವಾಗ ಮಾನ್ಯ ನಮ್ಮ ಹಿರಿಯರಂತ ದೇವೇಗೌಡರು, ನಮ್ಮ ತಿಮ್ಮಪ್ಪ ಗೌಡ್ರನ್ನ ದೇವೇಗೌಡರು ಅಂತ ಕರೀತಾರೆ ಎಲ್ಲ ಇಲ್ಲಿ. ಯಾಕೆಂದ್ರೆ ದೇವೇಗೌಡರು ಅಂದ್ರೆ ಬಹಳ ಅವ್ರ ಹೆಸರೇ ದೇವೇಗೌಡರು ಅಂತ ಕರೆಯೋದು, ತಿಮ್ಮಪ್ಪ ಗೌಡ್ರು ಅಂತ ಕರೆಯಲ್ಲ. ಈ ಕಡೆ ನಮ್ಗೇನೇನ್ ಬೇಕಾದ್ರೂ ಸ್ವಲ್ಪ ಎಲ್ಲನ ಕೈ ಹಾಕತ್ತಾರೆ ಅಂತವ್ರು. ನಮ್ಮ ಉಗ್ರೇಶ್ ಅವರು, ತಿಮ್ಮರಾಯಪ್ಪನವರು, ನಮ್ಮ ಚೌಡರೆಡ್ಡಿ ಅವರು, ನಮ್ಮ ತಿಪ್ಪೇಸ್ವಾಮಿ ಅವರು ಅಂತೂ ಪಕ್ಷದ ಕೆಲಸದಲ್ಲಿ 24/7 ಅವ್ರ ಕೆಲಸ ನಾವ್ ಯಾರು ಮಾಡಕ್ಕಾಗಲ್ಲ. ಇನ್ನು ನಮ್ಮ ನಾಗರಾಜರವರು, ನರಸಿಂಹರಾಜ್ ಅವರು, ನಮ್ಮ ಶಾಂತಕುಮಾರ್ ಅವರು, ಶಾಂತಮೂರ್ತಿಗಳು, ಆಂಜನಪ್ಪನವರು, ರವಿ ಅವರು, ಮತ್ತು ಮೋಹನ್ ಕುಮಾರ್ ಅವರಿದ್ದಾರೆ, ಗಂಗಣ್ಣವ್ರು ಇದ್ದಾರೆ, ನಮ್ಮ ಮುನೀರ್ ಅಹಮದ್ ಅವರೇ, ನಮ್ಮ ಕಾರ್ಯಾಧ್ಯಕ್ಷರಾದಂಥ ನಾಗರಾಜರವರೇ, ಹಾಗೂ ಇಲ್ಲಿ ಹಿಂದೆ ಸಾಲಿನಲ್ಲಿ ತುಮಕೂರಿನ ಕಾರ್ಪೊರೇಟರ್ ಮತ್ತು ಮಾಜಿ ಕಾರ್ಪೊರೇಟರು
ಇವೆಲ್ಲಕ್ಕೂ ಮಿಗಿಲಾಗಿ ಮುಂದೆ ಕುಳಿತಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು, ಈ ಪಕ್ಷಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಒಂದು ಶಕ್ತಿ ಅಂದ್ರೆ ತಾವು ಕಾರ್ಯಕರ್ತರು. ನೀವೇನು ಈ ಒಂದು ಉತ್ಸಾಹ, ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ತಾವು ತೋರಿಸಿದಂತ ಒಂದು ಪ್ರೀತಿ, ವಿಶ್ವಾಸ ಎಲ್ರಿಗೂ ಕೂಡ ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಆಗೈತೆ. ಇದು ಆರಂಭ, ಇನ್ನು ಕಾಲ ಮುಂದೆ ಇದೆ. ಮುಂದೆ ನಾವೆಲ್ಲರೂ ಕೂಡ ಒಂದುಗೂಡಿ ಇವತ್ತು ಈ ಪಕ್ಷವನ್ನ ಬಹಳ ಸಮೃದ್ಧವಾಗಿ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅಧ್ಯಕ್ಷ ಭಾಷಣ ಕೊನೆಗೆ ಮಾಡೋದ್ರ ಬದಲಾಗಿ ಪ್ರಾಸ್ತಾವಿಕವಾಗಿ ಪ್ರಾರಂಭದಲ್ಲೇ ನನ್ನ ಮಾತನ್ನ ಮುಗಿಸಿದ್ದೇನೆ. ಈಗ ನೆಕ್ಸ್ಟ್ ನಮ್ಮ ನಾಯಕರು ಸದಸ್ಯತ್ವ ನೋಂದಣಿ ಮಾತಾಡ್ತೀರಾ ಸರ್? ಈಗ ನೆಕ್ಸ್ಟ್ ತಿಪ್ಪೇಸ್ವಾಮಿ ಅವರು, ಈಗ ತಿಪ್ಪೇಸ್ವಾಮಿ ಅವರು ಮಾತಾಡ್ತಾರೆ. ನಂತರ ನಮ್ಮ ಪಾವಗಡದ ಮಾಜಿ ಶಾಸಕರು, ಬಹಳ ಸಭ್ಯ ರಾಜಕಾರಣಿ, ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರು ದುರದೃಷ್ಟ ಸೋತಿರ್ಬೋದು, ಆದ್ರೆ ಜನಮನದಲ್ಲಿ ಬಹಳ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ. ಅವರು ತಮ್ಮನ್ನು ಕುರಿತು ಮಾತನಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ಸರ್. ಪ್ರಾಸ್ತಾವಿಕ ನುಡಿಗಳ ಮೂಲಕ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಜಿಲ್ಲಾಧ್ಯಕ್ಷರಾದಂತಹ ಎಚ್ ನಿಂಗಪ್ಪನವರಿಗೆ ಅನಂತ ಧನ್ಯವಾದಗಳು. ಈಗ ಬರಮ್ಮ ಪ್ರದೀಪ್, ಕಾಂತರಾಜು, ಆಂಜನಪ್ಪನವರು ವೇದಿಕೆಗೆ ಬನ್ನಿ. ವೆಂಕಟೇಶ್, ಹೆಸರು ಹೇಳ್ಬೇಕು. ದಯಮಾಡಿ ಸಹೋದರಿಯರು ವೇದಿಕೆಯನ್ನು ತೆರವು ಮಾಡಿಕೊಡ್ಬೇಕು. ಈಗ ಸಣ್ಣದೊಂದು ಕಾರ್ಯಕ್ರಮ, ಪಕ್ಷ ಸೇರ್ಪಡೆ. ಪ್ರದೀಪ್, ಕಾಂತರಾಜು ಮತ್ತು ಆಂಜನಪ್ಪ ಇವರು 3 ಜನನು ಕೂಡ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜಾತ್ಯತೀತ ಜನತಾಳಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ.
ಬಂಧುಗಳೇ, ಈಗ ಸಭೆಯನ್ನ ಕುರಿತು ನಮ್ಮ ಸನ್ಮಾನ್ಯ ತಿಮ್ರಾಯಪ್ಪನವರು, KM ತಿಮ್ರಾಯಪ್ಪನವರು ಸಭೆಯನ್ನ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನತಾದಳ ಒಂದು ಸಮಾವೇಶವನ್ನು ಇವತ್ತು ಈ ದಿನ ಹಮ್ಮಿಕೊಂಡಿರುವ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಮ್ಮ ಪಕ್ಷದ ಯುವ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಕ್ಷದ ಆಧಾರ ಸ್ತಂಭವಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರೇ, ಮತ್ತೋರ್ವ ಮಾಜಿ ಸದಸ್ಯರಾಗಿದ್ದ ನಮ್ಮ ಈಗ ಸಮಯದ ಅಭಾವ ಅಂತ ಹೇಳ್ತಾ ಇದ್ದಾರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಅನ್ಯತಾ ಭಾವಿಸಬೇಡಿ. ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರುಗಳೇ, ಅಭ್ಯರ್ಥಿಗಳೇ ಮತ್ತು ನಮ್ಮ ನಡೆದಿರ್ತಕ್ಕಂಥ ಎಲ್ಲ ಈ ಭಾಗದ ಕಾರ್ಯಕರ್ತ ಬಂಧುಗಳೇ, ಈ ದಿನದ ಒಂದು ಕಾರ್ಯಕ್ರಮ ತುಂಬಾ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಅಂತ ನಾವಾದ್ರೂ ಕೂಡ ಭಾವಿಸಬೇಕಾಗುತ್ತೆ. ಯಾಕಂದ್ರೆ ಚುನಾವಣೆಗಳಿಂದ ದೂರ ಇರುವಂತ ತಾವ್ಯಾರು ಕೂಡ ಭಾವಿಸಬಾರದು. ಈ ಒಂದು ಸಮಾವೇಶ ಇವತ್ತು ಬೆಳ್ಳಿ ಹಬ್ಬದ ಒಂದು ಸಮಾವೇಶ. ನಮ್ಮ ಪಕ್ಷ ಇವತ್ತು 25 ವರ್ಷಗಳ ಒಂದು ಅವಧಿಯನ್ನು ಈಗಾಗಲೇ ಪೂರೈಸ್ತಾ ಇದೆ. ಜೊತೆಗೆ ಬರ್ತಕ್ಕಂಥ ಒಂದು ನಮ್ಮ ಒಂದು ಪಕ್ಷದ ಒಂದು ಸದಸ್ಯತ್ವ ನೋಂದಾವಣೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದೆಲ್ಲ ಹಮ್ಮಿಕೊಂಡಿದ್ದಾರೆ. ಮತ್ತು ಈ ನೂತನವಾಗಿ ಅಧ್ಯಕ್ಷ ಆಗಿದ್ದ ನಿಂಗಪ್ಪನವರ ಒಂದು ಪದಗ್ರಹಣ ಕೂಡ ಇದನ್ನು ಸೇರಿರ್ತಕ್ಕಂಥ. ಸನ್ಮಾನ್ಯ ಬಂಧುಗಳೇ, ಹೆಚ್ಚಿಗೆ ನಾವು ಹೇಳಲಿಕ್ಕೆ ಈ ಒಂದು ಬಿಸಿಲಿನ ಒಂದು ತಾಪದಲ್ಲಿ ಕಾರ್ಯಕರ್ತರು ಬೇಕು ಬೇಡ ಅನ್ನೋ ರೀತಿಯಲ್ಲಿ ಇವತ್ತು ಇಲ್ಲಿ ಕೂತಿದ್ದಾರೆ. ಕುಮಾರಸ್ವಾಮಿ ಅವರ ಮತ್ತು ದೇವೇಗೌಡರ ಒಂದು ಕಾಲಾವಧಿಯಲ್ಲಿ ಆಗಿರ್ತಕ್ಕಂಥ ಅನೇಕ ಜನಪರ ಕಾರ್ಯಗಳನ್ನು ತಾವೆಲ್ಲ ಕೂಡ ತಾವು ನೋಡಿದ್ದೀರಾ. ಸುವರ್ಣ ಅಕ್ಷರಗಳಲ್ಲಿ ಬರೀತಕ್ಕಂಥ ಒಂದು ಕಾಲ 2006ರಿಂದ 2008ರವರೆಗೂ ಸುವರ್ಣಾಕ್ಷರದಿಂದ ಬರೀತಕ್ಕಂಥ ಒಂದು ಕಾಲ. ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಕಾಲ. ಸ್ವಾತಂತ್ರ್ಯದ ನಂತರ ಈ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಅದು ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ಒಂದು ಕಾಲಾವಧಿ ಅಂತ ತಾವೆಲ್ಲ ಕೂಡ ಭಾವಿಸಬೇಕಾಗುತ್ತೆ. 106 ಕಾಲೇಜುಗಳು, 160 ಫಸ್ಟ್ ಕ್ಲಾಸ್ ಕಾಲೇಜುಗಳು, 200 ಚಿಲ್ಲರೆ 200ಕ್ಕಿಂತ ಅಧಿಕ ಜೂನಿಯರ್ ಕಾಲೇಜುಗಳು ಮತ್ತು ಪ್ರೌಢಶಾಲೆಗಳು, 1200 ಪ್ರೌಢಶಾಲೆಗಳು. ಶಿಕ್ಷಣ ಕ್ಷೇತ್ರ ಇವತ್ತು ಯಾವ ಕಡೆ ಸಾಗ್ತಾ ಇದೆ? ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಮಕ್ಕಳಿಲ್ಲ. ಕಾರಣ ಏನು? ಇವರ ಒಂದು ಧೋರಣೆ, ಇವರು ಮಾಡತಕ್ಕಂಥ ಈ ಸರ್ಕಾರ ಮಾಡತಕ್ಕಂಥ ಒಂದು ಧೋರಣೆಯಿಂದ ಇವತ್ತು 200-300 ಜನ ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಇವತ್ತು 30 ಜನ 20 ಜನ 5 ಜನ 10 ಜನ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತಿನ ಸರ್ಕಾರ ನಿರ್ಮಾಣ ಮಾಡಿದೆ. ಇವತ್ತು ಬಡವರ ಮಕ್ಕಳಿಗೆ ಇವತ್ತು ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಸರ್ಕಾರ ಇವತ್ತು ಇಲ್ಲ. ಕುಮಾರಸ್ವಾಮಿ ಅವರು ಪಂಚರತ್ನದಲ್ಲಿ ಹೇಳಿರ್ತಕ್ಕಂಥ ಒಂದು ಮಾತನ್ನು ನೀವೆಲ್ಲ ನೆನಪಿಸ್ಕೋಬೇಕು. ಅವರ ಶಿಕ್ಷಣ ಕ್ಷೇತ್ರಕ್ಕೆ ಪಬ್ಲಿಕ್ ಶಾಲೆಗಳನ್ನು ತೆರೆದು ಆ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅನ್ನು ಕಲಿಸ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಪಂಚಾಯತಿಗೆ ಒಂದು ಶಾಲೆಯನ್ನು ನಾವು ಮಾಡಬೇಕಂತ ಬಿಟ್ಟು ಹೇಳಿ ತೀರ್ಮಾನ ಮಾಡಿದ್ರು. ಇವತ್ತು ಜನರು ಇವತ್ತು ಅದಕ್ಕೆ ಮಾನ್ಯತೆಯನ್ನು ಕೊಡಲಿಲ್ಲ. ಅದೇ ರೀತಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಒತ್ತನ್ನು ಕೊಟ್ಟು ಅವ್ರು ಮಾಡಿದ್ರು, ಆ ಶಾಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇದಕ್ಕೆ ಸರ್ಕಾರದ ಒಂದು ಧೋರಣೆ, ಅಲ್ಲಿರ್ತಕ್ಕಂಥ ಉಪನ್ಯಾಸಕರ ಕೊರತೆ, ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಈ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ ಕೂಡ ಹೇಳಲಿಕ್ಕೆ ಸಾಲದು. ಇವತ್ತು ಬಹಳಷ್ಟು ಜನ ಇವತ್ತು ವಿದ್ಯಾರ್ಥಿಗಳು, ಇವತ್ತು ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದಲ್ಲಿ ವಂಚಿತರಾಗ್ತಾ ಇದ್ದಾರೆ. ಶ್ರೀಸಾಮಾನ್ಯ ರೈತರ ಮಕ್ಕಳು ಇವತ್ತು ಶಿಕ್ಷಣದಲ್ಲಿ ವಂಚಿತರಾಗ್ತಾ ಇದ್ದಾರೆ. ಮತ್ತೊಂದು ಇವತ್ತು ನಮ್ಮ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಾವು ಎಳೆಯಾಗಿ ಹೇಳ್ತಾ ಹೋದ್ರೆ ನಮ್ಮ ನಿಂಗಪ್ಪ ಅವರು ಒಂದು ಅರ್ಧ ಗಂಟೆ ಹೇಳಿದ್ರು. ಅದನ್ನ ಎಲ್ಲ ಹೇಳ್ತಾ ಹೋದ್ರೆ ಇವತ್ತು ನಮಗೆ ಸಮಯದ ಅಭಾವ ಜಾಸ್ತಿ ಇದೆ.
ಸ್ವಾತಂತ್ರ್ಯ ಬಂದು 60 ವರ್ಷ ಆಗಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ 2006 ಫೆಬ್ರವರಿ 3ನೇ ತಾರೀಕು ನಾವೆಲ್ಲರೂ ಒಂದು ಶಾಸಕರಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಸ್ವಾಮಿ ಒಂದು ವಿಚಾರ ಅವ್ರ ಗಮನಕ್ಕೆ ನಾವು ಅವ್ರು ಮಾಡಿರ್ತಕ್ಕಂಥ ಒಂದು ಸಾಧನೆ ಒಂದು 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಸುವರ್ಣ ಯುಗ ಅಂದ್ರೆ ನಮ್ಮ ಅಬ್ದುಲ್ ಕಲಾಂ ಅವರನ್ನು ಕರೆಸಿದ್ರು ನಮ್ಮ ವಿಧಾನಸಭೆಯ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡು ನಮ್ಮನ್ನೆಲ್ಲ ಕುರಿತು ಮಾತನಾಡ್ಲಿಕ್ಕೆ. ಅವರೊಂದು ಮಾತು ಹೇಳಿದ್ರು ಅವರು ಅಬ್ದುಲ್ ಕಲಾಂ ಅವರು ಪುರ ಅಂತ ಒಂದು ಹಳ್ಳಿಗಳನ್ನ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಬಿಟ್ಟು ಹೇಳಿ ಅವರ ಭಾಷಣದಲ್ಲಿ ಹೇಳಿದ್ರು. ಕುಮಾರಸ್ವಾಮಿ ಅವರು ಅನುಷ್ಠಾನ ಮಾಡಲಿಕ್ಕೆ ಸುವರ್ಣ ಗ್ರಾಮಗಳನ್ನು ಇವತ್ತು ಜಾರಿಗೆ ತಂದಂತ ಒಂದು ಕೀರ್ತಿ ನಮ್ಮ ಕುಮಾರಸ್ವಾಮಿ ಅವರಿಗೆ ಹೇಳಿರ್ತಕ್ಕಂಥದ್ದು. ಪ್ರತಿ ಹಳ್ಳಿಗೂ 1 ಕೋಟಿ ರೂಪಾಯಿ ಹಣವನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಸ್ವಚ್ಛ ಭಾರತ ಅಂತ ಏನು ನಾವು ಕರಿತಾ ಇದ್ದೀವಿ. ಪ್ರತಿ ಹಳ್ಳಿಗಳು ಕೂಡ ಇವತ್ತು ಸಿಸಿ ರಸ್ತೆಗಳು ಚರಂಡಿ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿದ್ದು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು. ಅದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ. ಇವತ್ತು ಎಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ? ಇವತ್ತು ಆಸ್ತಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಈ ಸರ್ಕಾರ ಇವತ್ತು ಇಲ್ಲ. ಅವತ್ತು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಆಸ್ತಿಗಳನ್ನು ಸೃಷ್ಟಿ ಮಾಡಿ ಈ ದೇಶಕ್ಕೆ ಸಂಪನ್ಮೂಲವನ್ನು ಕೊಡ್ತಕ್ಕಂಥ ಒಂದು ತೆರಿಗೆಯನ್ನ ಕೂಡೀಕರಣ ಮಾಡ್ತಕ್ಕಂಥ ಒಂದು ಆಸ್ತಿಗಳನ್ನ ನಿರ್ಮೂಲ ಒಂದು ಸಂಪನ್ಮೂಲವನ್ನು ಕೂಡೀಕರಿಸತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು. ಇವತ್ತು ಸರ್ಕಾರ ಇವತ್ತು ಬೇಕಾಬಿಟ್ಟಿ ಯೋಜನೆಗಳನ್ನು ಜಾರಿ ಮಾಡಿ ಅವ್ರ ಹತ್ರ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ, ಯಾವುದೇ ಒಂದು ಪರ್ಮನೆಂಟ್ ಅಸೆಟ್ಸ್ ಅನ್ನ ನಿರ್ಮಾಣ ಮಾಡದೆ ಇವತ್ತು ನಮ್ಮ ರಾಜ್ಯವನ್ನ ಒಂದು ಕೆಟ್ಟ ಒಂದು ಪರಿಸ್ಥಿತಿಗೆ ತರತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸಾರಥ್ಯವನ್ನು ವಹಿಸಿದ್ದಾರೆ. ಕುಮಾರಸ್ವಾಮಿ ಅವರ ಆಶೀರ್ವಾದ ಇದೆ, ದೇವೇಗೌಡರ ಮಾರ್ಗದರ್ಶನ ಇದೆ. ಈ ರಾಜ್ಯದಲ್ಲಿ ಸರ್ಕಾರ ಬರ್ತಕ್ಕಂಥದ್ದು ಶತಸಿದ್ಧ NDA ಗವರ್ಮೆಂಟ್ ಬಂದೇ ಬರುತ್ತೆ. ನೀವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಜನತಾದಳ ಜಾತ್ಯತೀತ ಪಕ್ಷವನ್ನು ಬೆಂಬಲಿಸಿ ನಮ್ಮ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನಾನು ನಿಮಗೆಲ್ಲರಿಗೂ ಒಂದಿಸ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ JDS, ಜೈ ಜನತಾದಳ. ಬಂಧುಗಳೇ, ತಿಮ್ಮರಾಯಪ್ಪನವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ಈಗ ಕಾರ್ಯಕ್ರಮ ಕೊಟ್ಟದು 1-2 ನುಡಿಗಳಲ್ಲಿ ನಮ್ಮ ಸನ್ಮಾನ್ಯ ತಿಪ್ಪೇಸ್ವಾಮಿ ಅವರು 1-2 ಮಾತುಗಳನ್ನ ಈ ಅಭಿಯಾನವನ್ನು ಕುರಿತು ಮಾತಾಡಬೇಕು. ಇಂದಿನ ಸಮಾವೇಶದ ಅಧ್ಯಕ್ಷರು, ತುಮಕೂರು ಜನತಾದಳ ಜಾತ್ಯತೀತ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ನಿಂಗಪ್ಪನವರೇ ಮತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನೆರವೇರಿಸಿರ್ತಕ್ಕಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜನತಾದಳ ಜಾತ್ಯಾಧ್ಯಕ್ಷ ರಾಮಣ್ಣನವರೇ ಮತ್ತು ಪದಾಧಿಕಾರಿಗಳೇ ಮತ್ತು ಇವತ್ತಿನ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ನಮ್ಮ ಪಕ್ಷದ ಯುವ ನಾಯಕರಾಗಿರ್ತಕ್ಕಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ, ನಾನು ಮಾತಾಡತಕ್ಕಂಥ ವಿಷಯ ಪಕ್ಷದ ಸಂಘಟನೆ, ಬಲವರ್ಧನೆ ಮತ್ತು ಸದೃಢತೆ ಬಗ್ಗೆ ಏನೆಲ್ಲ ಕಾರ್ಯಕ್ರಮ ಹಾಕೊಂಡಿರ್ತಕ್ಕಂಥ ಒಂದು 2 ನಿಮಿಷದಲ್ಲಿ ನಿಮಗೆ ಹೇಳಲಿಕ್ಕೆ ಬರ್ತದೆ. ಬಂಧುಗಳೇ, 1924ರ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣವರು ಕೇಂದ್ರ ಸಚಿವರಾದ ನಂತರವಾಗಿ ಪಕ್ಷವನ್ನ ಮುನ್ನಡೆಸತಕ್ಕಂತಹ ಜವಾಬ್ದಾರಿಯನ್ನ ನಮ್ಮ ಪಕ್ಷದ ಯುವ ನಾಯಕರಾಗಿರ್ತಕ್ಕಂತಹ ನಿಖಿಲ್ ಅವರು ವಹಿಸಿಕೊಂಡಿದ್ದಾರೆ. ಅವರೊಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು, ಜನರೊಂದಿಗೆ ಜನತಾದಳ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು. ಈ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು 90 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಜನರೊಂದಿಗೆ ಜನತಾದಳ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿವು. ಈಗಾಗಲೇ ಸುಮಾರು 55 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಮಾಡಿದ್ದಾರೆ. ಬಹುಶಃ ಕುಮಾರಣ್ಣವರು ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿಸಿಕೊಂಡ ಮೇಲೆ ಪಕ್ಷದ ಸಂಘಟನೆ ಎಲ್ಲಿ ಹಿನ್ನಡೆಯಾಗ್ತಕ್ಕಂತಹ ನಮ್ಮಲ್ಲಿ ಏನೊಂದು ಹೆದರಿಕೆ ಇತ್ತು, ಬಹುಶಃ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡ್ತಿದ್ದಾರೆ. ಇನ್ನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರಾಧ್ಯಕ್ಷರು ಆದಂತಹ ದೇವೇಗೌಡಜಿಯವರು ಜನತಾ ಸಮಾವೇಶಗಳನ್ನ ಪ್ರತಿಯೊಂದು ರಾಜ್ಯದ 4 ವಿಭಾಗಗಳಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಮೊದಲನೇ ಅಂಗವಾಗಿ ಕಳೆದ ತಿಂಗಳು 24ನೇ ತಾರೀಕು ಹಾಸನದಲ್ಲಿ ಜನತಾ ಸಮಾವೇಶ ಹಾಸನ ಜಿಲ್ಲೆ ಅಂತೇಳಿ ನಾವು ಮಾಡಿದ್ವಿ. ಅದರಲ್ಲಿ ಸುಮಾರು 2 ಲಕ್ಷಕ್ಕೂ ಮಿಗಿಲಾಗಿ ಜನ ಸೇರಿದ್ರು. ಮತ್ತು ಅದೇ ದಿನ ಪಕ್ಷ 25 ವರ್ಷ ಪೂರೈಸಿದ ಸಂಭ್ರಮವನ್ನ ಬೆಳ್ಳಿಯಪ್ಪ ಸಂಭ್ರಮ ಆಚರಣೆ ಅಂತ ಕೂಡ ಮಾಡಿದಾಯ್ತು. ಬಹುಶಃ ಇದನ್ನು ಒಂದು ಆಧಾರವಾಗಿ ಇಟ್ಟುಕೊಂಡು ನಾವು ಈಗ
ಮಾರ್ಚ್ ಇದೇ ತಿಂಗಳು 27ನೇ ತಾರೀಕು ವಿಜಯಪುರದಲ್ಲಿ ಅಂದ್ರೆ ಬಿಜಾಪುರದಲ್ಲಿ ಜನತಾ ಸಮಾವೇಶ ಕಿತ್ತೂರು ಕರ್ನಾಟಕ ಅಂತ ಹೇಳಿ ಕಿತ್ತೂರು ಕರ್ನಾಟಕದಲ್ಲಿ ಬರ್ತಕ್ಕಂಥ 7 ಜಿಲ್ಲೆಯ 1 ಲಕ್ಷ ಜನ ಸೇರಿ ಅದಕ್ಕಿಂತ ಮಿಗಿಲಾಗಿ ಸೇರಿಕೊಂಡು ಕೂಡ ಒಂದು ಸಮಾವೇಶವನ್ನು ಮಾಡ್ತಿದ್ದೇವೆ. ಅಲ್ಲಿ ಕೂಡ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆ ಇದೆ. ತಾವೆಲ್ಲರೂ ಕೂಡ ಅಲ್ಲಿ ಬರಬೇಕು ಅಂತೇಳಿ ನಾನು ಪಕ್ಷದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡ್ತಿದ್ದೇನೆ. ಅದೇ ರೀತಿಯಾಗಿ ಕೂಡ ಮಾರ್ಚ್ 8ನೇ ತಾರೀಕು ಭಾನುವಾರ ಬೆಂಗಳೂರಿನಲ್ಲಿ ಜನತಾ ಸಮಾವೇಶ ಬೆಂಗಳೂರು ನಗರ ಮತ್ತು ಬೆಳ್ಳಿ ಹಬ್ಬ ಸಂಭ್ರಮ ಆಚರಣೆ ಮತ್ತು ಅದೇ ದಿವಸ ವಿಶ್ವ ಮಹಿಳಾ ದಿನಾಚರಣೆ ಕೂಡ ಪ್ರಾರಂಭ ಆಗ್ತದೆ. ಇದೆಲ್ಲವನ್ನು ಕೂಡ ಈ 3 ಕಾರ್ಯಕ್ರಮವನ್ನು ಸೇರಿ ಪಕ್ಷದ ಸಂಘಟನೆ ಬಲವರ್ಧನೆಯಲ್ಲಿ ಕೂಡ ನಾವು ದೃಷ್ಟಿಯಲ್ಲಿ ಆಯಿಸಿಕೊಂಡಿದ್ದೇವೆ. ತಾವೆಲ್ಲರೂ 2 ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿ ನಮ್ಮಲ್ಲಿ ಕೋರಿಕೆ ಮಾಡ್ತಾ ಇವತ್ತು ಇಲ್ಲಿ ಇಷ್ಟೊಂದು ಶಿಸ್ತುಬದ್ಧವಾಗಿ ತಾವು ಕೆಲಸವನ್ನು ಮಾಡಿದ್ದೀರಿ. ಇದು ಪಕ್ಷದ ಸಂಘಟನೆಗೆ ಮುಂಬರುವ ದಿನಗಳಲ್ಲಿ ಒಂದು ಇದಾಗಲಿ. ತುಮಕೂರು ಜಿಲ್ಲೆಯಲ್ಲಿ ಕೂಡ ಜನತಾ ಸಮಾವೇಶವನ್ನು ಕೂಡ ಲಿಂಗಪ್ಪನವರು ಆಯೋಜನೆ ಮಾಡಬೇಕು. ಬೆಂಗಳೂರು ತುಮಕೂರಿನಲ್ಲಿರ್ತಕ್ಕಂಥ 11 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಜನತಾ ಸಮಾವೇಶ ಬೆಳ್ಳಿ ಹಬ್ಬ ಸಂಭ್ರಮ ಆಚರಣೆಗೆ ಕೂಡ ಮುಂದಿನ ಏಪ್ರಿಲ್ ಮೇ ತಿಂಗಳಲ್ಲಿ ಮಾಡಬೇಕು ಅಂತ ಹೇಳಿ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂಚಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸದಸ್ಯತ್ವ ನೋಂದಣಿ ಮತ್ತು ಬೆಳ್ಳಿ ಹಬ್ಬವನ್ನ ಕುರಿತು ಇದುವರೆಗೆ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ಮಾಜಿ ವಿಧಾನಸಭಾ ಸದಸ್ಯರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಆಕರ್ಷಣೀಯ ವ್ಯಕ್ತಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಯುವ ಜನತಾದಳದ ಘನ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ನಾಯಕ ಕ್ರಿಯಾಶೀಲ ಯುವಕರ ಕಣ್ಮಣಿ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರು ಈ ಬೃಹತ್ ಸಮಾರಂಭವನ್ನ ಕುರಿತು ಭಾಷಣವನ್ನ ಮಾಡಲಿದ್ದಾರೆ. ದಯಮಾಡಿ ಎಲ್ಲರೂ ಸಹ ಸಾವಧಾನದಿಂದ ಅವರ ಭಾಷಣವನ್ನ ಆಲಿಸಬೇಕು. ಈ ಪಕ್ಷ ಇನ್ನೂ ಸದೃಢವಾಗಲು, ಜನಮಾನಸದಲ್ಲಿ ಹೆಚ್ಚು ಬೇರೂರಲು ನೀವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ, ಈಗ ನಿಮ್ಮೆಲ್ಲರನ್ನ ಕುರಿತು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಭಾಷಣ ಮಾಡಲಿದ್ದಾರೆ. ಕೊನೆಯದಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಅದಕ್ಕೆ ಮುಂಚೆ ತಮ್ಮೆಲ್ಲರನ್ನು ಕುರಿತು ಒಂದು ಮಾತು ಹೇಳ್ತೀನಿ. ಈ ಕ್ಷೇತ್ರದಲ್ಲಿ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಯುವಕರು ಸನ್ನದ್ಧರಾಗಬೇಕು. ಈಗ ತಮ್ಮನ್ನು ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗವಲ್ಲಿ ಭಾಗದಲ್ಲಿ ಇವತ್ತು ನಡೀತಾ ಇರತಕ್ಕಂತ ಜನತಾದಳದ ಕಾರ್ಯಕರ್ತರು ಮತ್ತೆ ಪ್ರಮುಖ ಮುಖಂಡರು ಸೇರಿದಂತೆ ಜಿಲ್ಲೆಯ ಅನೇಕ ಜನ ನಾಯಕರುಗಳು ಕೂಡ ಇವತ್ತಿನ ಈ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಂದು ಭಾಗವಹಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಹಿರಿಯರು, ಅನುಭವಿಗಳು, 2ನೇ ಬಾರಿ ಜಿಲ್ಲೆಯ ಒಂದು ಸಂಪೂರ್ಣ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡು ಜಿಲ್ಲೆಯ ನಾಯಕರುಗಳ ಅಭಿಪ್ರಾಯದ ಮೇರೆಗೆ ರಾಜ್ಯ ಮತ್ತೆ ರಾಷ್ಟ್ರದ ವರಿಷ್ಠರ ಅಂತಿಮ ತೀರ್ಮಾನಕ್ಕೆ ತಲೆಬಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಂಗಪ್ಪಣ್ಣ ಅವರಿಗೆ ಇವತ್ತಿನ ಈ ಕಾರ್ಯಕ್ರಮದ
ವಿಶೇಷವಾದಂತ ಈ ಒಂದು ಯಶಸ್ಸು ಮೊದಲು ಅವರಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣನವರು ಸೇರಿದಂತೆ ಕ್ಷೇತ್ರದ ಅನೇಕ ಜನ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಕಳೆದ 3 ವರ್ಷದಿಂದನೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಮನಸ್ಸುಗಳಲ್ಲಿ ಜನತಾದಳ ಪಕ್ಷದಿಂದ ತುಮಕೂರು ಗ್ರಾಮಾಂತರದಲ್ಲಿ ನಮ್ಮನ್ನ ಎಲ್ಲೋ ಒಂದ್ ಕಡೆ ಕೈ ಚೆಲ್ಬಿಟ್ಟಿದಾರ, ಕೈ ಬಿಟ್ಬಿಟ್ಟಿದಾರ ಅಂತಕ್ಕಂಥ ಆತಂಕದ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಏನು ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಬಹುಶಃ ಅದಕ್ಕೆ ಇವತ್ತು ತೆರೆ ಎಳಿತಕ್ಕಂಥದಕ್ಕೆ, ಯಾಕೆಂದ್ರೆ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇರಣ. ನನ್ನ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಪ್ರವಾಸ ಸರಿಸುಮಾರು 9,000 ಕಿಲೋಮೀಟರ್ ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಉತ್ತರ ಕನ್ನಡ ಅನೇಕ ಜಿಲ್ಲೆಗಳಲ್ಲಿ ಹಲವಾರು ವಿಧಾನಸಭಾ ಕ್ಷೇತ್ರಗಳು, ಸರಿಸುಮಾರು 54 ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹೆಸರಲ್ಲಿ ಸದಸ್ಯತ್ವ ನೋಂದಣಿಯನ್ನ ಅತ್ಯಂತ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ತುಮಕೂರು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರವನ್ನ ಮೊದಲನೇ ಹಂತದಲ್ಲಿ ಪ್ರವಾಸ ಮುಗಿಸಿದೆ. ಆ ಸಂದರ್ಭದಲ್ಲಿ ನಾನು ಒಂದು ಅಂಶ ಗಮನಿಸಿದ್ದು, ಯಾಕೆಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಇವತ್ತು ಬಹಳ ಒಂದು ಗಂಭೀರವಾದಂತ ಒಂದು ವೇದಿಕೆ. ಅಂತ ಒಂದು ವೇದಿಕೆಗಳಲ್ಲಿ ನಿಮಗೆ ಇರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಏನಿದೆ, ಅದನ್ನ ಪಕ್ಷದ ಹಿತದೃಷ್ಟಿಯಿಂದ ನೀವು ಕೊಡ್ತಕ್ಕಂಥ ಕೆಲವೊಂದಷ್ಟು ಸಲಹೆ ಸೂಚನೆಗಳನ್ನ ಇವೆಲ್ಲವೂ ಕೂಡ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಎಲ್ಲೋ ಒಂದ್ ಕಡೆ ತುಮಕೂರು ಗ್ರಾಮಾಂತರ ಕ್ಷೇತ್ರ ಇರ್ಬೋದು, ತಿಪ್ಟೂರು ಇರ್ಬೋದು, ಜೊತೆಯಲ್ಲಿ ತುಮಕೂರು ನಗರ ಇರ್ಬೋದು, ಈ 3 ಕ್ಷೇತ್ರಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮೊದಲನೇ ಹಂತದ ಪ್ರವಾಸವನ್ನ ಯಾತಕ್ಕೋಸ್ಕರ ಹಮ್ಮಿಕೊಂಡಿಲ್ಲ. ಇಲ್ಲೂ ಕೂಡ ಕಾರ್ಯಕರ್ತರು ಇದ್ದೇವೆ, ಬದುಕಿದ್ದೇವೆ, ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ, ದಯವಿಟ್ಟು ನಮ್ಮನ್ನ ಅನಾಥರಾಗಿ ಮಾಡಬೇಡಿ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಾವೆಲ್ಲರೂ ಒಂದು ಸಂದೇಶವನ್ನ ಹೊರಡಿಸಿದ್ರಿ. ಇವೆಲ್ಲವನ್ನ ನೋಡ್ತಾ ಕೂತೆ ಯಾವ ಕಾರಣಕ್ಕೂ ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥವ್ರು ನಾನು ಅವಾಗಿಂದ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ, ಒಂದು ಕುರ್ಚಿ ಕೂಡ ಅಳ್ಗಾಡಿಲ್ಲ. ಅಂದ್ರೆ ಈ ಕ್ಷೇತ್ರದಲ್ಲಿ ಇವತ್ತು ಜನತಾದಳ ಪಕ್ಷವನ್ನ ಎಷ್ಟು ಬಲವಾಗಿ ಬುಡದಿಂದ ಕಟ್ಕೊಂಡ್ ಬಂದಿದ್ದೀರಿ ಅಂತಕ್ಕಂಥದ್ದಕ್ಕೆ ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಒಂದು ಸಣ್ಣ ಉದಾಹರಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮ ಇವತ್ತಿನ ದಿನ ನಿಗದಿಪಡಿಸಿದಂತ ಸಂದರ್ಭ, ಬಹುಶಃ ನಿಂಗಪ್ಪಣ್ಣ ಅವ್ರ ಜೊತೆ ಮಾತನಾಡುವಾಗ 1 ವಾರ 10 ದಿನಗಳ ಕಾಲ ಅಷ್ಟೇ ಅವ್ರಿಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಳ್ತಕ್ಕಂಥದಕ್ಕೆ ಸಮಯ ಸಿಕ್ಕಂಥದ್ದು. ಆದ್ರೂ ಕೂಡ ಕೇವಲ 1 ವಾರದಲ್ಲಿ ಇದು ಯಾವುದೇ ಸಾರ್ವಜನಿಕರ ಸಭೆ ಅಲ್ಲ, ಹೊರತಾಗಿ ಇದು ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರನ್ನ ಉದ್ದೇಶಿಸಿ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿರ್ಬೋದು, ಅಥವಾ ವಿಧಾನಸಭಾ ಚುನಾವಣೆಗಳಿರ್ಬೋದು, ಅಥವಾ ಸಂಸತ್ ಚುನಾವಣೆಗಳಿರ್ಬೋದು, ಇವೆಲ್ಲವನ್ನ ಎದುರು ನೋಡ್ತಕ್ಕಂಥ ಚುನಾವಣೆಗಿಂತ ಮುಂಚಿತವಾಗಿ ಸ್ಥಳೀಯ ಚುನಾವಣೆಗಳನ್ನ ನಾವೇನು ಎದುರು ನೋಡ್ತಾ ಇದ್ದೇವೆ. ಸ್ಥಳೀಯ ಚುನಾವಣೆ ಅಂದ್ರೆ ಇದು ಕಾರ್ಯಕರ್ತರಿಗೆ ಮೀಸಲಾಗ್ತಕ್ಕಂಥ ಒಂದು ಚುನಾವಣೆ. ವಿಧಾನಸಭೆಗೆ ಸಂಸತ್ಗೆ ಕಳಿಸ್ತಕ್ಕಂಥದಕ್ಕೆ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ದೃಢ ಸಂಕಲ್ಪ ಬಹುಶಃ ಇವತ್ತು MP ಚುನಾವಣೆ ಇರ್ಬೋದು, ಅಥವಾ ವಿಧಾನಸಭಾ ಚುನಾವಣೆಗಳು ಇಂದಿನಿಂದ ಏನು ನಡ್ಕೊಂಡ್ ಬಂದಿದೆ, ಆ ಚುನಾವಣೆಗಳಲ್ಲಿ ನೀವೆಲ್ಲರೂ ಕೂಡ ಪಕ್ಷದ ಪರವಾಗಿ, ಪಕ್ಷದ ಏಳಿಗೆಗೋಸ್ಕರ ಯಾವುದೇ ನಿರೀಕ್ಷೆಗಳು ಫಲಾಪೇಕ್ಷೆಗಳಿಲ್ದಿರ
ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ಕೊಂಡ್ ಬಂದಿದ್ದೀರಿ. ಇವತ್ತು ಅಂತ ಕಾರ್ಯಕರ್ತರ ಚುನಾವಣೆಯನ್ನು ನಾವೇನು ಎದುರು ನೋಡ್ತಾ ಇದ್ದೇವೆ. ಇವತ್ತು ವಾಪಸ್ಸು ಕಾರ್ಯಕರ್ತರಿಗೆ ಮುಂದಿನ ವಿಧಾನಸಭಾ ಚುನಾವಣೆ ಇನ್ನೂ 2 ವರ್ಷ ಇದೆ. ಅದಕ್ಕೆ ಮುಂಚಿತವಾಗಿ ಬರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು, ನಗರಸಭೆನೋ ಪುರಸಭೆನೋ ಪಟ್ಟಣ ಪಂಚಾಯಿತಿ ಚುನಾವಣೆಗಳು. ಇಂಥ ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಕಾರ್ಯಕರ್ತರನ್ನ ಗುರುತಿಸಿ ನಿಮ್ಮ ಸಂಘಟನೆ ಯಾವ ರೀತಿ ನಿಮ್ಮ ಬೂತ್ಗಳಲ್ಲಿ, ಯಾಕೆಂದ್ರೆ ಇವತ್ತು ಬರ್ತಾ ನಾನು ನೋಡಿದೆ, ತಾವೆಲ್ಲರೂ ಬೈಕ್ ರ್ಯಾಲಿ ಮಾಡಿದ್ರಿ, ಬಹಳ ವಿಜೃಂಭಣೆಯಿಂದ ನಮಗೆ ಸ್ವಾಗತ ಕೋರಿದ್ರಿ. ಆದ್ರೆ ಕೇವಲ ಇವತ್ತು ಬೈಕ್ ರ್ಯಾಲಿ ಮಾಡ್ತಕ್ಕಂಥದ್ದು ಅಥವಾ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡ್ತಕ್ಕಂಥದ್ರ ಅಷ್ಟೇ ಆದ್ರೆ ಇದು ಮತಗಳಾಗಿ ಪರಿವರ್ತನೆ ಆಗ್ಲಿಕ್ಕಿಲ್ಲ. ಮತವಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದ್ರೆ ಬೂತ್ ಅನ್ನ ನಾವು ಬಿಗಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಬೂತ್ ಅಲ್ಲಿ ನೀವು ಬಿಗಿಯಾಗಿ ಪಕ್ಷವನ್ನ ಬುಡ ಸಮೇತವಾಗಿ ಕಟ್ಟಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನೊಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದಯವಿಟ್ಟು ಯಾರೂ ಧೃತಿ ಕೆಡ್ತಕ್ಕಂಥದ್ದು ಬೇಡ. ನನಗೆ ಗೊತ್ತು, ಕಳೆದ 3 ವರ್ಷದಿಂದ ನೀವೆಲ್ಲರೂ ಕೂಡ ಯಾವ ಒಂದು ಯಾತನೆಯನ್ನ ಅನುಭವಿಸ್ತಾ ಇದ್ದೀರಿ. ಈ ಕ್ಷೇತ್ರದಲ್ಲಿ ನಮ್ಗೆ ನಾಯಕರು ಯಾರು, ನಾವು ದಿನ ಬೆಳಗ್ಗೆ ಎದ್ರೆ ಕಷ್ಟ ಸುಖ ಅಂತ ಯಾರ ಮನೆ ಬಾಗಿಲಿಗೆ ಹೋಗ್ಬೇಕು ಅಂತಕ್ಕಂಥ ಯಕ್ಷ ಪ್ರಶ್ನೆ ನಿಮ್ಮೆಲ್ಲರ ಹೃದಯದಲ್ಲಿ ಕಾಡ್ತಾ ಇದೆ. ನಾನು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಬಹಳ ಜನ ಒಂದ್ಸಲಿ ಅಲ್ಲ 2 ಸಲ ಬಂದು ಹೋಗಿರ್ತಕ್ಕಂಥ ಉದಾಹರಣೆ ನಾವು ನೋಡ್ಬಿಟ್ಟಿದೀವಿ. ನಿಂಗಪ್ಪಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ದೇವೇಗೌಡರ ಕುಟುಂಬ ಹೆಸರನ್ನ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ನೆನೆಸ್ಕೊಳ್ತಕ್ಕಂಥ ಕೆಲಸ ಕೆಲವೊಂದಷ್ಟು ವ್ಯಕ್ತಿಗಳು ಮಾಡ್ತಾರೆ. ಅದು ಇತ್ತೀಚೆಗೆ ಯಾವಾಗ ನೀವೆಲ್ಲ ಸೇರಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಮಾಡಲೇಬೇಕು ಅಂತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡಿ ಹೊರಟ್ರಿ. ನಾನು ಕೂಡ ಸಾರ್ವಜನಿಕ ವೇದಿಕೆಯಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಬಂದಿದ್ನ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ. ನಾನು ಅನ್ಕಂಡೆ, ಈಗ ನಾವು ಬರ್ತಾ ಇರೋದ್ರಿಂದ ಬಹುಶಃ ದೇವೇಗೌಡರು ಕುಮಾರಣ್ಣನ ಹೆಸರು ಪ್ರಸ್ತಾವನೆಯಲ್ಲಿ ಇದೆ ಅಂತಕ್ಕಂಥದ್ನ ಭಾವಿಸಿದೆ. ಇಲ್ಲಾಂದ್ರೆ ಬಹುಶಃ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಮ್ಮನ್ನೇ ನಂಬ್ಕೊಂಡಿರ್ತ ಕಾರ್ಯಕರ್ತರು, ನಮ್ಮನ್ನೇ ಪ್ರೀತಿಸ್ತಕ್ಕಂಥ ಒಂದು ವರ್ಗ ನಿಮ್ಮನ್ನ ಶಾಸಕರಾಗಿ ಮಾಡಿ JDS ಚಿಹ್ನೆ ಅಡಿ ಇಷ್ಟೆಲ್ಲ ರಾಜಕೀಯವಾಗಿ ಶಕ್ತಿ ಅಂತ ತಂದ್ಕೊಟ್ಟಂತ ಚಿನ್ನದಂತ ಕಾರ್ಯಕರ್ತರನ್ನ ನಮ್ಮ ರಾಜಕಾರಣದ ಸ್ವಾರ್ಥಕ್ಕೋಸ್ಕರ ಇವತ್ತು ಪಕ್ಷದ ಕಾರ್ಯಕರ್ತರನ್ನ ನಾವು ಬೀದಿಯಲ್ಲಿ ಬಿಟ್ಟು ಹೋಗ್ತಕ್ಕಂಥ ಸಂಸ್ಕೃತಿಗಳು ಮುಂದೇನಾದ್ರೂ ಸಂಪ್ರದಾಯಗಳು ನಿಲ್ಲಬೇಕಾಗ್ತದೆ. ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತಕ್ಕಂಥದ್ದಾದ್ರೆ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ನಾನು ಅನೇಕ ಬಾರಿ ಹೇಳಿದ್ದೇನೆ, ಮತ್ತೆ ಈ ವಿಚಾರವನ್ನ ಪುನರ್ರಚಿಸ್ತೇನೆ. ಜನತಾದಳ ಪಕ್ಷ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ. ಅದು ಅನೇಕ ಚುನಾವಣೆಗಳಲ್ಲಿ ಸಾಬೀತಾಗಿದೆ. ನಾವೆಲ್ಲರೂ ಇವತ್ತಿಲ್ಲಿ ಬಂದು ಸೇರಿದ್ದೇವೆ. 25 ವರ್ಷ ಒಂದು ಪ್ರಾದೇಶಿಕ ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ. ಇಲ್ಲಿಯವರೆಗೂ ಕೂಡ ಕಳೆದ 25 ವರ್ಷದಲ್ಲಿ 50ಕ್ಕೂ ಹೆಚ್ಚು ಜನ ನಮ್ಮ ಪಕ್ಷದಲ್ಲಿ ರಾಜಕೀಯವಾಗಿ ಬೆಳೆದು ಅತ್ಯಂತ ಉತ್ತಂಗಕ್ಕೆ ಹೋಗಿ ನಮ್ಮ ಪಕ್ಷವನ್ನು ತ್ಯಜಿಸಿ ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಬಹುಶಃ ಇಡೀ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿದೆ. 50ಕ್ಕೂ ಹೆಚ್ಚು ಕ್ಷೇತ್ರ. ಅದರಲ್ಲಿ ನಮ್ಮ ತುಮಕೂರು ಗ್ರಾಮಾಂತರನೂ ಕೂಡ ಒಂದು. ಹಾಗಾಗಿ ಇಲ್ಲಿ ಹೇಳ್ತಾ ಹೋದ್ರೆ ಅದು ಪಟ್ಟಿ ಬಹಳ ದೊಡ್ಡದಾಗದೆ, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ನಾನು ಹೇಳ್ತಕ್ಕಂಥದ್ದಿಷ್ಟೇ ಅಣ್ಣ, ಸ್ಥಳೀಯ ಚುನಾವಣೆಗಳಲ್ಲಿ ದಯಮಾಡಿ ನೀವು ಎಲ್ಲರೂ ಸಜ್ಜಾಗಿ, ನಮ್ಮನ್ನೇನ್ ನಂಬ್ಕೊಂಡಿದ್ದೀರಿ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ದೇವೇಗೌಡರು ಸಾಹೇಬ್ರನ್ನ ಬೆಳೆಸಿ ಹರಿಸಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಕೀರ್ತಿ ನಿಮಗೂ ಕೂಡ ಸೇರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನ ಕಾಪಾಡಿರ್ತಕ್ಕಂಥ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜನತೆಯನ್ನಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತ ಬಂಧುಗಳನ್ನಿರ್ಬೋದು,
ನಡುಬೀದಿಯಲ್ಲಿ ಬಿಟ್ಟು ಹೋಗ್ತಕ್ಕಂತ ಸ್ವಾರ್ಥದ ರಾಜಕಾರಣ ಯಾವ ಕಾರಣಕ್ಕೂ ಕೂಡ ನಾವು ಯಾರು ಮಾಡಿಕ್ಕೆ ಸಿದ್ಧ ಇಲ್ಲ. ನಮಗೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೂ ದೇವೇಗೌಡರ ಕುಟುಂಬಕ್ಕೂ ಬಹಳ ದೂರ. ನಮಗೆ ಅಡ್ಜಸ್ಟ್ಮೆಂಟ್ ಇರ್ತಕ್ಕಂಥದ್ದು ಒಂದೇ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ಮಾತ್ರ. ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಯಾವ ಹಂತದಲ್ಲೂ ಕೂಡ ನೀವು ಧೃತಿಗೆಟ್ಟಂತ ಸಂದರ್ಭದಲ್ಲಿ, ನೀವು ಸಮಸ್ಯೆಯನ್ನ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರ ಪಕ್ಷ, ನೀವು ಕಟ್ಟಿರ್ತಕ್ಕಂಥ ಪಕ್ಷ ಸದಾಕಾಲ ಕಾರ್ಯಕರ್ತರಿಗೋಸ್ಕರ ಇದೆ. ಮುಂದೆಯೂ ಕೂಡ ಕಾರ್ಯಕರ್ತರ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತೇವೆ. ಈ ಪಕ್ಷವನ್ನ ನಾವು ನೀವೆಲ್ಲರೂ ಸೇರಿ ಕಟ್ಟಬೇಕಾಗ್ತದೆ. ದಯಮಾಡಿ ತಾವೆಲ್ಲರೂ ತಯಾರಾಗಬೇಕು. ಮುಂದಿನ 2028 ವಿಧಾನಸಭಾ ಚುನಾವಣೆ ಬಹಳ ದೂರ ಇದೆ. ಈಗ ಸ್ಥಳೀಯ ಚುನಾವಣೆಗೆ ಮಾತ್ರ ನಿಮ್ಮ ಪೂರ್ವ ತಯಾರಿಗಳು, ಸಿದ್ಧತೆಗಳನ್ನ ಮಾಡ್ಕೊಳ್ಳಿ. ನಿಂಗಪ್ಪಣ್ಣ ಅವರು 2004ರಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು. ನಿಂಗಪ್ಪಣ್ಣ ಅವರೇ, ನಿಮ್ಗೆ ಇರ್ತಕ್ಕಂಥ ರಾಜಕಾರಣದ ಅನುಭವ ಜೊತೆಯಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆಯ ಒಂದು ವ್ಯಕ್ತಿತ್ವ ಏನಿದೆ, ಬಹುಶಃ ನಿಮ್ಮ ವ್ಯಕ್ತಿತ್ವವನ್ನು ಅರ್ತು ಅದನ್ನ ಗುರುತಿಸಿ ಇವತ್ತು ಜಿಲ್ಲೆಯ ನಾಯಕರ ಒಂದು ಸಂಪೂರ್ಣ ಸಹಕಾರದಿಂದ ಅವರ ಅಭಿಪ್ರಾಯದೊಂದಿಗೆ ಪಕ್ಷದ ವರಿಷ್ಠರು ನಿಮ್ಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ನಮ್ಮ ಅಂಜನಪ್ಪನವರು ಕೂಡ ಇಲ್ಲಿದ್ದಾರೆ. ಅಂಜನಪ್ಪನವರ ಸೇವೆ ಜಿಲ್ಲಾಧ್ಯಕ್ಷರಾಗಿ ಬಹುಶಃ ಯಾವ ಕಾರ್ಯಕರ್ತನೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಫೋನ್ ಮಾಡಿ ನಾವು ಮಾತನಾಡಿ ಅವರಲ್ಲಿ ಈ ತರ ಒಂದು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಹೋಗಬಹುದು ಅಂದಾಗ ಪಾಪ ಅವರ ಒಂದು ಹೃದಯ ವೈಶಾಲ್ಯತೆಯನ್ನ ಇವತ್ತು ನಾನು ಈ ವೇದಿಕೆ ಮೂಲಕ ಹೇಳಲೇಬೇಕಾಗ್ತದೆ. ಪಕ್ಷದ ಬೆಳವಣಿಗೆಗೋಸ್ಕರ, ಪಕ್ಷವನ್ನ ಬಲವರ್ಧನೆಗೋಸ್ಕರ ನಾನು ಕೂಡ ಇವತ್ತು ಜಿಲ್ಲಾಧ್ಯಕ್ಷ ಅಂತಕ್ಕಂಥದ್ದನ್ನು ಕೂಡ ಬದಿಗಿಟ್ಟು ನೀವು ಯಾವುದೇ ತೀರ್ಮಾನ ಪಕ್ಷ ತಗೊಂಡಂತ ಸಂದರ್ಭದಲ್ಲೂ ಕೂಡ ನನ್ನ ತುಂಬ ಹೃದಯದ ಒಂದು ಸ್ವಾಗತ ಇದೆ ಅಂತಕ್ಕಂಥದ್ದು ಸನ್ಮಾನ್ಯ ಶ್ರೀ ಅಂಜನಪ್ಪನವರು ಹೇಳಿದಂಥದ್ದು ಬಹುಶಃ ಅತ್ಯಂತ ದೊಡ್ಡ ಮಾತು. ಹಾಗಾಗಿ ಇವತ್ತು ಜವಾಬ್ದಾರಿ ಬಹಳ ಹೆಚ್ಚಿದೆ. ಜಿಲ್ಲಾಧ್ಯಕ್ಷರು ಆದ ನಂತರ ಜಿಲ್ಲಾ ಸಮಿತಿಗಳ ರಚನೆ ಆಗಬೇಕಾಗ್ತದೆ. ಆ ಸಮಿತಿಗಳಲ್ಲಿ ಇವತ್ತೇನು ತುಮಕೂರು ವಿಧಾನಸಭಾ ಕ್ಷೇತ್ರದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರ ಇದೆ. 11 ಕ್ಷೇತ್ರದಲ್ಲೂ ಕೂಡ ಎಲ್ಲಾ ಸಮುದಾಯವನ್ನ ಗುರುತಿಸ್ತಕ್ಕಂಥದ್ದು, ಯಾರ್ಯಾರು 20-30 ವರ್ಷ ಈ ಪಾರ್ಟಿಗೆ ನಿಸ್ವಾರ್ಥವಾಗಿ ದುಡಿದಿರ್ತಾರೆ, ಜೊತೆಯಲ್ಲಿ ಯಾರ್ಯಾರು ನಾಯಕತ್ವಕ್ಕೆ ಒಂದು ಪ್ರಾಮಾಣಿಕತೆಯನ್ನ ತೋರಿಸಿರ್ತಾರೆ ಅಂತವ್ರನ್ನ ಗುರುತಿಸಿ, ಮತ್ತೆ ಜೊತೆಯಲ್ಲಿ ನಾನು ಪಕ್ಷ ಕಟ್ತೇನೆ ಅಂತಕ್ಕಂಥ ಒಂದು ಹಂಬಲವನ್ನ ಇಟ್ಕೊಂಡಿರ್ತಾರೆ, ಆ ಛಲವನ್ನ ಇಟ್ಕೊಂಡಿರ್ತಾರೆ, ಅಂತವ್ರಿಗೆ ಗುರುತಿಸಿ ಆ ಒಂದು ಜಿಲ್ಲಾ ಕಮಿಟಿಯು ಕೂಡ ದಯಮಾಡಿ ನಮ್ಮ ಅಣ್ಣ ಅವರು ಮಾಡಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ರಾಮಣ್ಣ ಅವರು ತಾಲೂಕು ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಕೂಡ ನಾನು ಇವತ್ತಿನ ಈ ಸಂದರ್ಭದಲ್ಲಿ ತಾಲೂಕು ಕಮಿಟಿ ಮಾಡ್ತಕ್ಕಂಥದ್ದು ಕೂಡ ದಯಮಾಡಿ ತಾವು ಅತಿ ಶೀಘ್ರದಲ್ಲೇ ನೀವು ಒಂದು ಕಾರ್ನರ್ ಮೀಟಿಂಗ್ ಅನ್ನ ಕರೆದು ಇಲ್ಲಿ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ಪ್ರಮುಖ ಮುಖಂಡರ ಕಾರ್ಯಕರ್ತರಿದ್ದಾರೋ ಸಾಮೂಹಿಕವಾದಂತ ಒಂದು ಹೆಜ್ಜೆ ಇಡಿ, ಸಾಮೂಹಿಕವಾದಂತ ಒಂದು ತೀರ್ಮಾನ ತಗೊಳ್ಳಿ. ಎಲ್ಲಾ ಕಾರ್ಯಕರ್ತರುಗಳು ಏನು ಅಭಿಲಾಷೆಯನ್ನ ಇಟ್ಕೊಂಡಿದ್ದಾರೆ, ಏನು ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಅದನ್ನ ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ದುಡಿದಿದ್ದಾರೆ, ಯಾರ್ಯಾರು ದುಡಿತಕ್ಕಂಥದ್ದಕ್ಕೆ ಸಿದ್ಧರಿದ್ದಾರೆ ಅಂತವ್ರಿಗೆ ಅವಕಾಶ ಕೊಟ್ಟು ಅವ್ರಿಗೆ ಬೆಂತಟ್ಟು ದಯಮಾಡಿ ಸಂಘಟನೆಯನ್ನ ಇನ್ನು ಹೆಚ್ಚು ಬಲಪಡಿಸಬೇಕು ಅಂತ ಕೇಳ್ತಾ, ನಿಂಗಪ್ಪಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನನಗೆ ಒಳಗಡೆ ಆತಂಕ ಇದೆ, ನನಗೆ ಒಳಗಡೆ ಒಂದ್ ರೀತಿ ಭಯ ಇದೆ, ಏನ್ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಹಾಕ್ಬಿಟ್ಟಿದಾರಲ್ಲ. ಹಿಂದೆ ನಿಂಗಪ್ಪಣ್ಣ ಅವರು ಜಿಲ್ಲಾಧ್ಯಕ್ಷರಾದಂತ ಸಂದರ್ಭದಲ್ಲಿ ಬಹುಶಃ ತುಮಕೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಇತಿಹಾಸ ಅವತ್ತೇನು ಸೃಷ್ಟಿಯಾಗಿತ್ತು. ಮತ್ತೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ನಿಂಗಪ್ಪಣ್ಣ ಅವರೇ, ನಿಮ್ಮ ಜೊತೆಯಲ್ಲಿ ತುಮಕೂರು ಜಿಲ್ಲೆಯ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನಿಮ್ಮ ಜೊತೆಯಲ್ಲಿದ್ದಾರೆ, ಜಿಲ್ಲೆಯ ನಾಯಕರುಗಳ ನಿಮ್ಮ ಬೆಂಬಲ ಇದೆ, ನಾವೆಲ್ಲರೂ ಕೂಡ ನಿಮ್ ಜೊತೆಯಲ್ಲಿ ಇರ್ತೇವೆ. 2004ರಲ್ಲಿ ಯಾವ ರೀತಿ ಜನತಾದಳ ಪಕ್ಷ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತು, ಬಹುಶಃ 9 ಕ್ಷೇತ್ರದಲ್ಲಿ ಅವತ್ತು ಗೆಲುವಾದಂಥದ್ದು, ಅದೇ ರೀತಿ ಈ ಬಾರಿಯೂ ಕೂಡ ಒಂದು ದಾಖಲೆ ಪ್ರಮಾಣದಲ್ಲಿ ಒಂದು ದೊಡ್ಡ ಇತಿಹಾಸವನ್ನ 2028ಕ್ಕೆ ಅತಿ ಹೆಚ್ಚು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತೇನಾದ್ರೂ ಒಂದು ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥ ಜಿಲ್ಲೆ ಯಾವ್ದಾದ್ರಿದ್ರೆ ಅದು ನನಗೆ ಸಂಪೂರ್ಣ ನಂಬಿಕೆ ಇದೆ, ಅದು ತುಮಕೂರು ಜಿಲ್ಲೆ ಅಂತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾವೆಲ್ಲರೂ ಛಲದಿಂದ ಈ ಪಾರ್ಟಿಯನ್ನ ಕಟ್ತಕ್ಕಂಥ ಕೆಲಸಕ್ಕೆ ಕೈ ಹಾಕೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ತಾವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀರಣ್ಣ,
3 ವರ್ಷಗಳಾಗಿದೆ. ಕಾಂಗ್ರೆಸ್ನ ಆಡಳಿತ ಈ ರಾಜ್ಯ ಸರ್ಕಾರದಲ್ಲಿ ಬಹುಶಃ 136 ಸ್ಥಾನ ಅಂತಕ್ಕಂಥದ್ದೇನು ಸಣ್ಣ ಸ್ಥಾನ ಅಲ್ಲ. ಆದ್ರೆ ಇಷ್ಟೆಲ್ಲ ಸ್ಥಾನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ನ ಪಕ್ಷ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ಮೇಲೆ ಕಿಂಚಿತ್ತಾದ್ರೂ ಒಂದು ಅನುಕಂಪ ಇಟ್ಕೊಂಡಿದ್ಯಾ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥದ್ದಾದ್ರೆ ಇವತ್ತು ಸರಿಸುಮಾರು 2800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅದರಲ್ಲಿ ತುಮಕೂರು ಜಿಲ್ಲೆನಲ್ಲಿ 40ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಬಹುಶಃ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ರೈತರ ಜೊತೆಯಲ್ಲಿ ಇವತ್ತು ಈ ಸರ್ಕಾರ ಎಂದಿಗೂ ಕೂಡ ಇಲ್ಲ ಅಂತಕ್ಕಂಥದ್ದು ಬಹುಶಃ ಈ ಅಂಕಿಅಂಶಗಳನ್ನ ನೋಡಿದ್ರೆ ಸಾಬೀತಾಗ್ತದೆ. ಅತಿವೃಷ್ಟಿ ಒಂದ್ ಕಡೆ, ಅನಾವೃಷ್ಟಿ ಒಂದ್ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ. ಇತ್ತೀಚೆಗೆ ಅತಿವೃಷ್ಟಿ ಆಯಿತು, ಅವರು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶ ಆಗಿತ್ತು. ಆ ಸಂದರ್ಭದಲ್ಲಿ ರೈತರಿಗೆ ಏನೊಂದು ಪರಿಹಾರವನ್ನ ಕೊಟ್ಟು ನಿಮ್ ಜೊತೆಯಲ್ಲಿ ನಾನು ಇದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸ, ಧೈರ್ಯವನ್ನ ತುಂಬಿಸ್ಬೇಕಾದಂತ ರಾಜ್ಯ ಸರ್ಕಾರ ಇದ್ಯಾವುದು ಕೂಡ ಮಾಡಲಿಲ್ಲ. ಕಾರಣ ಅದಕ್ಕೆ ಅವರಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿನೂ ಇಲ್ಲ, ಬದ್ಧತೆನೂ ಇಲ್ಲ. ತಾವೆಲ್ಲರೂ ಮಾತನಾಡ್ತಾ ಇರ್ತೀರಿ, ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡಿದ್ರು ಅಂತ. ಮೊನ್ನೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ಇದೇ ರೀತಿ ಕಾರ್ಯಕರ್ತರ ಸಮಾವೇಶ ಇತ್ತು. ಆ ಸಮಾವೇಶದಲ್ಲಿ ಮೈಸೂರು ಜಿಲ್ಲೆಯ ಕಾರ್ಯಕರ್ತರು ಹೇಳ್ತಾ ಇದ್ರು, ಇಡೀ ಮೈಸೂರು ಜಿಲ್ಲೆಗೆ 440 ಕೋಟಿ ರೂಪಾಯಿಯಷ್ಟು ರೈತರ ಸಾಲ ಮನ್ನಾ ಮಾಡಿದ್ರು ಕುಮಾರಣ್ಣ ಅಂತ. ಅದೇ ರೀತಿ ಇವತ್ತು ಇಡೀ ರಾಜ್ಯಾದ್ಯಂತ ರೈತರು ನೀನು ಯಾವ ಸಮುದಾಯಕ್ಕೆ ಸೇರಿದ್ಯಾ, ನೀನು ಯಾವ ವರ್ಗಕ್ಕೆ, ಯಾವ ಜಾತಿಗೆ ಸೇರಿದ್ಯಾ ಅಂತಕ್ಕಂಥ ಪ್ರಶ್ನೆ ಮಾಡಲಿಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ನಮ್ಮ ರೈತರನ್ನ ಸಾಲದ ಹೊರೆಯಿಂದ ನಾನು ಹೊರಗಡೆ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲಿದೆ ಅಂತಕ್ಕಂಥ ವರ್ತನೆಯನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅವತ್ತೇನ್ ಮಾಡಿದ್ರು. ಬಹುಶಃ ಈ ದೇಶದ ಇತಿಹಾಸದಲ್ಲಿ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಿರಲಿ ಅಥವಾ ಸಹಕಾರಿ ಬ್ಯಾಂಕ್ಗಳಿರಲಿ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ನಿದರ್ಶನ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಬಹುದು. ಅಷ್ಟೇ ಅಲ್ಲ, ಇವತ್ತು ನಮ್ಮ ತಿಮ್ಮರಾಪಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಶಿಕ್ಷಣದ ಒಂದು ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅಂತ. ಇವತ್ತೇನು ಟೀಚರ್ಸ್ಗಳ ಒಂದು ನೇಮಕಾತಿ ಆಗಬೇಕಾಗಿತ್ತು, ಆ ಟೀಚರ್ಸ್ಗಳ ನೇಮಕಾತಿ ಎಲ್ಲೂ ಕೂಡ ಇಲ್ಲಿವರೆಗೂ ಆಗಿಲ್ಲ. ಈ ರೀತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಾಂತಿಕರವಾದಂತ ನಿರ್ಧಾರಗಳು, ತೀರ್ಮಾನಗಳು ತಗೊಂಡಂತದ್ದು ಬಹುಶಃ ಸ್ವಾತಂತ್ರ್ಯ ಬಂದಾಗಿನಿಂದನೂ ಕೂಡ ಹೈಸ್ಕೂಲ್ಗಳಿರ್ಬೋದು, ಡಿಗ್ರಿ ಕಾಲೇಜ್ಗಳಿರ್ಬೋದು, PUC ಕಾಲೇಜ್ಗಳಿರ್ಬೋದು, ಅನೇಕ ಕಾಲೇಜ್ಗಳನ್ನ, ಸರ್ಕಾರಿ ಕಾಲೇಜ್ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಯಾವ ಸರ್ಕಾರಗಳು, ಯಾವ ನಾಯಕರುಗಳು ತೀರ್ಮಾನ ತಗೊಳಕ್ಕಾಗದೇ ಇರತಕ್ಕಂಥ ಒಂದು ಐತಿಹಾಸಿಕವಾದಂತ ತೀರ್ಮಾನ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 136 ಸ್ಥಾನ ಗೆದ್ದು ಮುಖ್ಯಮಂತ್ರಿಗಳಾದಂತವರಲ್ಲ, ಸಮ್ಮಿಶ್ರ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾದಂತವರು. ಬಹುಶಃ ಅವರು ಕೊಟ್ಟಂತ ಆ ಕಾರ್ಯಕ್ರಮಗಳು, ಜನಪರವಾದಂತ ಚಿಂತನೆಗಳು, ಪ್ರತಿನಿತ್ಯ ನಾಡಿನ ಬಡವರ ಬಗ್ಗೆ, ರೈತರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ, ಯುವಕರ ಬಗ್ಗೆ ಅವ್ರಿಗೆ ಇವತ್ತಿಗೂ ಇರ್ತಕ್ಕಂಥ ಕಾಳಜಿ ಎಲ್ಲೋ ಒಂದ್ ಕಡೆ ಎಲ್ಲೋದ್ರೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಆಡಳಿತವನ್ನ ಜನ ಪ್ರತಿ ಹಳ್ಳಿಲೂ ಕೂಡ ನೆನೆಸ್ಕೊಳ್ತಾ ಇದ್ದಾರೆ. ಕುಮಾರಣ್ಣ ಅವರು ಇದ್ದಂತ ಕಾಲಘಟ್ಟದಲ್ಲಿ ನಮ್ಮ ರಾಜ್ಯ ರಾಮ ರಾಜ್ಯವಾಗಿತ್ತು. ಮತ್ತೆ ನಮ್ಮ ರಾಜ್ಯ ರಾಮ ರಾಜ್ಯವಾಗಬೇಕು ಅಂತಕ್ಕಂಥದ್ದಾದ್ರೆ ಮುಂದೆ 2028ಕ್ಕೆ ಜನತಾ ಸರ್ಕಾರ ನಿಮ್ ಎಲ್ಲರ ಒಂದು ಆಶೀರ್ವಾದದಿಂದ ಮತ್ತೆ ರಚನೆ ಆಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಲಾಷೆ ಏನಿದೆ. ಅದಕ್ಕೆ ಪೂರಕವಾಗಿ ಪಕ್ಷದ ಕಾರ್ಯಕರ್ತರು ಕೂಡ ನೀವೆಲ್ಲರೂ ಕೂಡ ಹೆಜ್ಜೆಯನ್ನ ಹಾಕ್ಬೇಕಾಗ್ತದೆ. ಮತ್ತೆ ನಾನು ನಿಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ, ಇನ್ನೂ ಸಾಕಷ್ಟು ಸಮಾವೇಶಗಳಿದೆ ಮಾಡ್ತಕ್ಕಂಥದ್ದು. ಈಗಾಗಲೇ ತಿಪ್ಪೇಸ್ವಾಮಣ್ಣ ಅವರು ಹಿರಿಯಕರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಅವರು ಮಾತನಾಡಬೇಕಾದ್ರೆ ಈಗಾಗಲೇ ವಿಚಾರವನ್ನು ಮುಟ್ಟಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಜನತಾ ಸಮಾವೇಶ ಜೊತೆಯಲ್ಲಿ 25 ವರ್ಷ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ರು. ಬಹುಶಃ ಅವತ್ತಿನ ದಿನ ಹಾಸನ ಜಿಲ್ಲೆಯಲ್ಲಿ ಸೇರಿದಂತ ಒಂದು ಜನಸಾಗರ ಇಡೀ ರಾಜ್ಯ ವ್ಯಾಪ್ತಿ ಚರ್ಚೆ ಆಯಿತು. ಅದೇ ರೀತಿ ಇವತ್ತು ಕಿತ್ತೂರು ಕರ್ನಾಟಕದಲ್ಲಿ 7 ಜಿಲ್ಲೆಗಳು ಬರುತ್ತೆ. ಆ 7 ಜಿಲ್ಲೆಗಳ ಪೈಕಿ ಇವತ್ತು
ಬಿಜಾಪುರದಲ್ಲಿ ಸಮಾವೇಶವನ್ನ 27ನೇ ತಾರೀಕು ಜನತಾದಳ ಪಕ್ಷದಿಂದ ಹಮ್ಮಿಕೊಂಡಿದ್ದೇವೆ. ಅದು ಮುಕ್ತಾಯ ಆದ ನಂತರ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಭಾಗಗಳಲ್ಲಿ ಸಮಾವೇಶವನ್ನ ಮಾಡತಕ್ಕಂಥದ್ದಿದೆ. ವಿಶೇಷವಾಗಿ ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನ ಮತ್ತೆ ಇನ್ನು 2-3 ಜಿಲ್ಲೆಗಳನ್ನ ಸೇರಿಸಿ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ತುಮಕೂರಿಗೆ ವಿಶೇಷವಾಗಿ ತುಮಕೂರಿನಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಾರ್ವಜನಿಕ ಒಂದು ಸಮಾವೇಶವನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ನಾಯಕತ್ವದಲ್ಲಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರ ಆದಿಯಾಗಿ ಎಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತ ಬಂಧುಗಳ ಒಂದು ಸಹಕಾರದಿಂದ ಒಂದು ದೊಡ್ಡ ಐತಿಹಾಸಿಕವಾದಂತ ಒಂದು ಸಮಾವೇಶವನ್ನ ತುಮಕೂರು ಜಿಲ್ಲೆಯಲ್ಲಿ ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತಕ್ಕಂಥ ಒಂದು ದಿಟ್ಟ ತೀರ್ಮಾನದ ಚರ್ಚೆಗಳು ಕೂಡ ಈಗಾಗಲೇ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರುಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೂ ಕೂಡ ತಾವೆಲ್ಲರೂ ಪೂರ್ವ ತಯಾರಿಗಳು, ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಿಂಗಪ್ಪಣ್ಣ ಅವರಿದ್ದಾರೆ, ಜಿಲ್ಲೆಯ ನಾಯಕರಿದ್ದಾರೆ. ಪ್ರತಿ ಕ್ಷೇತ್ರಕ್ಕೆ ನಾನು ಕೂಡ ಬರ್ತೇನೆ, ಪೂರ್ವ ಸಭೆಗಳನ್ನ ಮಾಡೋಣ. ಒಟ್ಟಾರೆಯಾಗಿ ತುಮಕೂರು ಜಿಲ್ಲೆಯಲ್ಲಿ ನಡೀತಕ್ಕಂತ ಒಂದು ಸಮಾವೇಶ 2028ರ ವಿಧಾನಸಭಾ ಚುನಾವಣೆಗೆ ಅದೊಂದು ದಿಕ್ಸೂಚಿ ಆಗ್ಬೇಕು ಜನತಾದಳ ಪಕ್ಷಕ್ಕೆ ಅಂತಕ್ಕಂಥ ಭಾವನೆಯಿಂದ ನಾವು ನೀವೆಲ್ಲರೂ ಹೆಜ್ಜೆಯನ್ನು ಹಾಕ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಬಗ್ಗೆ ಇಲ್ಲಿ ಅನೇಕ ಜನ ಮುಖಂಡರುಗಳು ಅವ್ರ ಬಗ್ಗೆ ಬಹುಶಃ ಮಾತನಾಡೋದಕ್ಕೆ ಈ ವೇದಿಕೆಯಲ್ಲಿ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಸಾಲದಿಲ್ಲ. ಅವರ ಒಂದು ಸಾಧನೆ ಜೊತೆಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ಮೆಲ್ಕಾಕ್ತಕ್ಕಂಥದ್ದಾದ್ರೆ 1962ರಲ್ಲಿ ರಾಜಕಾರಣಕ್ಕೆ ಅವರೇನು ಪ್ರವೇಶವನ್ನ ಮಾಡ್ತಾರೆ, ಅಂದು ಇದೇ ಕಾಂಗ್ರೆಸ್ನವರು ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು. ಕೊನೆ ಹಂತದಲ್ಲಿ ದೇವೇಗೌಡರು ಸಾಹೇಬರಿಗೆ ಟಿಕೆಟ್ ಅನ್ನ ಕೊಡದಿರ ಅವ್ರನ್ನ ವಂಚಿತರಾಗಿ ಮಾಡ್ತಾರೆ, ಟಿಕೆಟ್ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ಬಹುಶಃ 26-27 ವಯಸ್ಸಿರ್ಬೋದು ಅಂತ ಅನ್ಕೊಳ್ತೇನೆ. ಅವತ್ತು ಕ್ಷೇತ್ರದ ಜನ ನಿಮಗೆ ಒಂದು ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಅಂದ್ರು ನಾವು ನಿಮ್ ಜೊತೆಯಲ್ಲಿದ್ದೇವೆ, ನಿಮ್ಮಂತ ಯುವಕರು ಸ್ವತಂತ್ರವಾಗಾದ್ರೂ ಸರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತಕ್ಕಂಥದ್ದು ಆ ಧೈರ್ಯವನ್ನ ಹಾಸನ ಜಿಲ್ಲೆಯ ಜನತೆ ಅವರಿಗೆ ತುಂಬಿಸಿದ್ರಿಂದ 62ರಲ್ಲಿ ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಕಣಕ್ಕಿಳಿದು ಈಗಾಗಲೇ ಬಹುಶಃ ನೀವು ಅವರ ರಾಜಕಾರಣದ ಇತಿಹಾಸವನ್ನ ನೋಡ್ಕೊಂಡ್ ಬಂದಿದ್ದೀರಿ. ಅಂದಿನಿಂದ ಇಂದಿನವರೆಗೂ 64 ವರ್ಷದ ಸುದೀರ್ಘವಾದಂತ ಅವರ ರಾಜಕಾರಣದ ಬದುಕಿನಲ್ಲಿ ದಿನನಿತ್ಯ ಅವರ ತಲೆನಲ್ಲಿ, ಅವರ ಹೃದಯದಲ್ಲಿ ಚಿಂತನೆ ಇರತಕ್ಕಂಥದ್ದು, ಬದ್ಧತೆ ಇರತಕ್ಕಂಥದ್ದು, ಕಾಳಜಿಯನ್ನ ವರ್ತನೆ ಮಾಡತಕ್ಕಂಥ ವರ್ಗ ಯಾವ್ದಾದ್ರೂ ಇದ್ರೆ ಅದು ರೈತಾಪಿ ವರ್ಗ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತನ್ನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸದನದಲ್ಲಿ ನಡೆದಂತ ಅವ್ರಿಗೆ ಸಿಕ್ಕಂತ ಒಂದು ಅವಕಾಶ, ನಮ್ಮ ನಾಡಿನ ನೀರಾವರಿ ಬಗ್ಗೆ ಇವತ್ತೇನಾರು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಹೋದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಣಯಗಳು ಯಾವ ದೊಡ್ಡ ಮಟ್ಟದಲ್ಲಿ ಇದೆ ಅಂತಕ್ಕಂಥದ್ದು ಆ ಭಾಗದ ರೈತರು ಇವತ್ತು ಸ್ಮರಿಸ್ಕೊಳ್ತಾರೆ. ಹಾಗಾಗಿ ಇವತ್ತೇನಾದ್ರೂ ಹಳೆ ಮೈಸೂರು ಪ್ರಾಂತ್ಯವನ್ನ ಹೊರತುಪಡಿಸಿ ಪ್ಯಾನ್ ಕರ್ನಾಟಕ ಅಕ್ರಾಸ್ ಹಳೆ ಮೈಸೂರು ಪ್ರಾಂತ್ಯವನ್ನ ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜನತಾದಳ ಪಕ್ಷ ಏನಾದ್ರೂ ಬಲಿಷ್ಠವಾಗಿ ಉಸಿರಾಡ್ತಾ ಇದೆ ಅಂತಕ್ಕಂಥದ್ದಾದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ವಿಶೇಷವಾಗಿ ನಮ್ಮ ನಾಡಿನ ನೀರಾವರಿ ಬಗ್ಗೆ ತಗೊಂಡಿರ್ತಕ್ಕಂಥ ಕೆಲವೊಂದಷ್ಟು ಐತಿಹಾಸಿಕವಾದಂತ ತೀರ್ಮಾನದಿಂದ ಅಂತಕ್ಕಂಥದ್ದು ನಾವಲ್ಲಿ ಹೋದಾಗೆಲ್ಲ ಆ ಭಾಗದ ರೈತರುಗಳು ಪದೇ ಪದೇ ದೇವೇಗೌಡರ ಕಾರ್ಯಕ್ರಮಗಳ ಬಗ್ಗೆ ಸ್ಮರಿಸ್ಕೊಳ್ತಾ ಇರ್ತಾರೆ. ಅಂತ ಒಬ್ಬ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಇವತ್ತೇನು ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೇವೆ, ಮುಂದೊಂದು ದಿನ ನಿಮ್ಮೆಲ್ಲರ ಪ್ರೀತಿ ಆರೈಕೆಯಿಂದ ನಾವು ಸುವರ್ಣ ಮಹೋತ್ಸವ ಅಂದ್ರೆ 50 ವರ್ಷವನ್ನ ದಾಟ್ತಕ್ಕಂತ ಜೂನಿಯರ್ ದೇವೇಗೌಡರು ಅಂತ ಈಗ ತಾನೆ ನಮ್ ನಿಂಗಪ್ಪಣ್ಣ ಅವರು ಹೇಳ್ತಾ ಇದ್ರು. ತಿಮ್ಮೇಗೌಡ್ರ ಹೆಸರು ತಿಮ್ಮಪ್ಪ ಗೌಡ್ರು. ತಿಮ್ಮಪ್ಪ ಗೌಡ್ರು ಮೋಸ ಜನ ಮಾಡಿಲ್ಲಣ್ಣ, ದಯಮಾಡಿ ಅದು ನೀವು ವಾಪಸ್ ತಗೋಬೇಕು ಆ ಮಾತನ್ನ.
2019 ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಜನತೆ ತುಂಬು ಹೃದಯದಿಂದ ಪ್ರೀತಿಯಿಂದ ಸನ್ಮಾನ್ಯ ದೇವೇಗೌಡರನ್ನ ಈ ಭಾಗದಲ್ಲಿ ಸಂಸದರಾಗಿ ನೋಡ್ಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ಜಿಲ್ಲೆಯ ಜನತೆ ಇಟ್ಕೊಂಡಿದ್ರು ಕೂಡ ಅವತ್ತಿನ ರಾಜಕೀಯದ ಕೆಲವೊಂದಷ್ಟು ಸನ್ನಿವೇಶಗಳು, ಪಿತೂರಿಗಳು, ಷಡ್ಯಂತ್ರಗಳಿಗೆ ಸೋಲನ್ನ ಕಾಣಬೇಕಾಯ್ತು. ದಯಮಾಡಿ ಈ ಜಿಲ್ಲೆಯ ಜನತೆ, ಚಿನ್ನದಂತ ಜನತೆ, ನಮ್ಮ ಗೌಡ್ರು ಹೇಳ್ದಂಗೆ ಹೇಮಾವತಿ ಬಗ್ಗೆ ಬಹುಶಃ ಇವತ್ತು ನಾನೇನು ಇಲ್ಲಿ ನಿಂತು ಉದ್ದುದ್ದ ಭಾಷಣ ಮಾಡೋದೇನು ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಇಂಚಿಂಚು ಮಾಹಿತಿ ಕೂಡ ಇವತ್ತು ಈ ಜಿಲ್ಲೆಯ ಜನತೆಗೆ ದೇವೇಗೌಡರ ಒಂದು ಕೊಡುಗೆ, ಅವರ ಒಂದು ದೂರಾಲೋಚನೆ, ಆ ಚಿಂತನೆಗಳು ಏನಿತ್ತು ಈ ಭಾಗದ ಜನತೆಯ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತಕ್ಕಂಥದ್ದು ನಮ್ಮ ಡಾಕ್ಟರ್ ರವಿ ಅಣ್ಣ ಅವ್ರಿಗಂತೂ ಇದ್ರ ಬಗ್ಗೆ ಸಂಪೂರ್ಣ PhD ಮಾಡಿದ್ದಾರೆ ಅವರು. ಅವರು ನಿಂತ್ರೆ ಬಹುಶಃ ಇವತ್ತು ಮಾತನಾಡಬೇಕಾಗಿತ್ತು ಡಾಕ್ಟರ್ ರವಿ ಅಣ್ಣ ಅವರು. ಹಾಗಾಗಿ ಮುಂದೆ ಇನ್ನೂ ಅನೇಕ ಸಾರ್ವಜನಿಕ ವೇದಿಕೆಗಳಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಮಾಡೋಣ. ಸಮಯ ಈಗಾಗಲೇ 2.5 ಗಂಟೆ ಆಗಿದೆ. ಮತ್ತೆ ಇಲ್ಲಿ ನಿಂಗಪ್ಪಣ್ಣ ಅವರು ನಮ್ಮ ಬಹುಶಃ ರಾಮಣ್ಣ ಅವರ ತಮ್ಮನೆಲ್ಲ ಅಥವಾ ಮನೆಯಲ್ಲೇ ಅಧ್ಯಕ್ಷರ ಮನೆಯಲ್ಲೇ ಊಟಕ್ಕೆ ಆಯೋಜನೆ ಮಾಡ್ಕೊಂಡಿದ್ದಾರೆ. ನಿಮ್ಗೂ ಊಟದ ಸಮಯ ಆಗಿದೆ. ಊಟದ ವ್ಯವಸ್ಥೆನೂ ಕೂಡ ನಿಂಗಪ್ಪಣ್ಣ ಅವರು ಸೇರಿದಂಗೆ ತಾಲೂಕಿನ ಎಲ್ಲ ಮುಖಂಡರುಗಳ ಸಹಕಾರದಿಂದ ಮತ್ತೆ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರುಗಳು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ ಜನತಾದಳ ಪಕ್ಷದ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ನಾವೆಲ್ಲರೂ ಕೂಡ ಶಾಂತಕುಮಾರ್ ಅವರಿದ್ದಾರೆ, ನಾಗರಾಜ್ ಅವರು ಇದ್ದಾರೆ, ತಿಮ್ಮರಾಯಪ್ಪಣ್ಣ ಅವರಿದ್ದಾರೆ, ಚೌಡರೆಡ್ಡಿ ಅವರು ಬಂದಿದ್ದಾರೆ, ತಿಪ್ಪೇಸ್ವಾಮಣ್ಣ ಅವರಿದ್ದಾರೆ, ಉಗ್ರೇಶ್ ಅಣ್ಣ ಅವರು ಇದ್ದಾರೆ, ಸಿರಾದ ನಮ್ಮ ಉಗ್ರೇಶ್ ಅಣ್ಣ ಅವರು ಇದ್ದಾರೆ, ಚೌಡರೆಡ್ಡಿ ಅವರು ಹೇಳಿದೆ. ಎಲ್ಲ ಸೇರಿ MT ಕೃಷ್ಣಪ್ಪಣ್ಣ ಅವರು ಬರ್ಬೇಕಾಗಿತ್ತು. ನಾವು ಫೋನ್ ನಲ್ಲಿ ಮಾತನಾಡಿದೆ. ಅವ್ರು ಯಾವ್ದೋ ಒಂದ್ ಸ್ವಲ್ಪ ಕೋರ್ಟ್ ಕಚೇರಿ ವಿಚಾರವಾಗಿ ಬೆಂಗಳೂರಲ್ಲಿ ಇದ್ದೀನಿ. ನಿಖಿಲ್ ಅವರೇ, ನಾನು ಆದಷ್ಟು ಬೇಗ ಮುಗಿಸ್ಕೊ ಬರ್ತೀನಿ ಅಂತ ಹೇಳವ್ರೆ. ಇನ್ನ ನಮ್ಮ JDLP ನಾಯಕರಾಗಿರ್ತಕ್ಕಂಥ ಮೊನ್ನೆ ಸುರೇಶ್ ಬಾಬಣ್ಣ ಅವ್ರಿಗೂ ಈಗ ತಾನೇ ಮಾತನಾಡಿದೆ. ಬಹುಶಃ ಅವರು ಯಾವ್ದೋ ಕಾರ್ಯಕ್ರಮದಲ್ಲಿ ಸ್ವಲ್ಪ ತಡವಾಗುತ್ತೆ, ಆದ್ರೆ ನಾನು ಬರ್ತೀನಿ, ಊಟಕ್ಕೆ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರಧಾರಿಗಳಾಗಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ನಾಯಕರುಗಳು, ಮುಖಂಡರುಗಳಿಗೆ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸು ಇದು ಒಂದು ಮೊದಲನೆಯ ಹೆಜ್ಜೆ. ಇವತ್ತು ಪಕ್ಷದ ಕಾರ್ಯಕರ್ತರನ್ನ ಈ ಕ್ಷೇತ್ರದಲ್ಲಿ ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಮೂಲ ಕರ್ತವ್ಯ, ನಮ್ಮೆಲ್ಲರ ಪ್ರಮುಖ ಆದ್ಯತೆ ಆಗಿದೆ. ದಯಮಾಡಿ ಯಾರು ಕೂಡ ನಮ್ಮ ನಾಯಕರು ಯಾರು ಈ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಮುಂದೆ ಯಾವತ್ತೂ ಕೂಡ ನಿಮ್ಮ ಮನಸ್ಸುಗಳಲ್ಲಿ ಆ ಪ್ರಶ್ನೆಗಳು ಮೂಡಬಾರದು. ನಿಂಗಪ್ಪಣ್ಣ ಅವರಿದ್ದಾರೆ, ಅವರ ನಾಯಕತ್ವದಲ್ಲಿ ಜೊತೆಯಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ನೀವೆಲ್ಲರೂ ಛಲದಿಂದ ನಿಂತ್ಕೊಳ್ಳಿ. 100ಕ್ಕೆ 100ರಷ್ಟು ಸ್ಥಳೀಯ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಸೀಟನ್ನ ತೆಗೆದುಕೊಳ್ಳೋಣ. ಅತಿ ಹೆಚ್ಚು ಸ್ಥಾನಗಳಲ್ಲಿ ನೀವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಕ್ಕಂಥದಕ್ಕೆ ಸಿದ್ಧರಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ, ಮತ್ತೆ ಕೊನೆಯದಾಗಿ ನಮ್ಮ ಮಾಧ್ಯಮದ ಮಿತ್ರರು, ಜಿಲ್ಲೆಯ ಮಾಧ್ಯಮದ ಸ್ನೇಹಿತರು ಮತ್ತೆ ತಾಲೂಕಿನ ಮಾಧ್ಯಮದ ಸ್ನೇಹಿತರು, ತಾವೆಲ್ಲರೂ ಕೂಡ ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕೂಡ ಪಾತ್ರಧಾರಿಗಳಾಗಿದ್ದೀರಿ. ನಿಮಗೂ ಕೂಡ ವಂದಿಸಿ ನನ್ನ 2 ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ನಿಖಿಲ್ ಅಣ್ಣಂಗೆ ಈಗ IT ವಿಂಗ್ನವರು ನಮ್ಮ ನಿಖಿಲ್ ಅಣ್ಣಗೆ ಸನ್ಮಾನ ಮಾಡ್ತಾ ಇದ್ದ IT ವಿಂಗ್ನವರೆಲ್ಲ ದಯವಿಟ್ಟು ಮೇಲಕ್ಕೆ ಬಂದ. IT ವಿಂಗ್ನವರು ಜಾಗ ಬಿಡಿ. IT ವಿಂಗ್ನವ್ರಿಗೆ ಜಾಗ ಬಿಡಿ. ಇವತ್ತು ದಿವಸ ನಮ್ಮ ಏನೋ ಕಾರ್ಯಕ್ರಮಕ್ಕೆ ಶ್ರಮ ಪಟ್ಟಿರೋ IT ವಿಂಗ್ನವರು ದಯವಿಟ್ಟು ಅವ್ರಿಗೆ ಜಾಗ ಮಾಡ್ಕೊಡಿ. ಜಾಗ ಕಾಲಾವಕಾಶ ಮಾಡ್ಕೊಡಿ ಅವ್ರಿಗೆ.